ಲೈ ಅಣ್ಣ ಬಂದ್ನು. ಯಾರೋ ಅದು? ಸೂಪರ್ ಸೀನಿಯರ್ ಕಣ. ಅವನು ಬಂದಿದ್ದಾನೆ ಅಂದರೆ ಮ್ಯಾಟ್ರ್ ದೊಡ್ಡ. ಇವನೇನ್ ಕ್ರಿಮಿನಲ್ ಏನೋ ಹಿಂಗ್ ಕಟ್ಟಾಕಕ್ಕೆ? ಕಟ್ಬಿಚ್ಚು. ಏನಣ್ಣ ಇದು? ನನ್ನನ್ನ ಕಟ್ಟಾಕದ್ರಿ? ನಾನೇನ್ ತಪ್ಪು ಮಾಡಿದ್ದೀನಿ? ಗೊತ್ತಿಲ್ವಾ? ನಾನೇನ್ ತಪ್ಪು ಮಾಡ್ಲಿಲ್ಲ ಅಣ್ಣ. ಒಂಚೂರು ಅರ್ಥ ಆಗ್ತಿಲ್ಲ ಅಣ್ಣ. ಹಾಸ್ಟೆಲ್ ಅಲ್ಲಿ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ. ನನಗೆ ಕಾಲೇಜ್ ಇಷ್ಟ ಆಗ್ತಿಲ್ಲ ಅಣ್ಣ. ನಾನ್ ನನ್ನ ಮನೆಗೆ ಹೋಗ್ತೀನಣ್ಣ. ನನ್ನ ತಾಯಿಗೂ ಹೇಳ್ದೆ, ಅವ್ರ ಮನೆಗೆ ಬಾ ಅಂತ ಹೇಳಿದ್ರು. ನಾನು ಹೋಗ್ತೀನಣ್ಣ. ಆಗಲ್ಲ. ಆಗಲ್ವಾ? ನೀನ್ ಯಾರು ಹೇಳಕ್ಕೆ? ಅಣ್ಣನ್ನೇ ಯಾರು ಅಂತ. ನಾನು ಕೂಡ ನಿಂತರನೆ ಈ ಕಾಲೇಜ್ ಸ್ಟೂಡೆಂಟ್. 2016 75th ಬ್ಯಾಚ್. ಅಣ್ಣ ನಮಸ್ಕಾರ ಅಣ್ಣ. ಹೇಳ್ತಮ್ಮ. ಕಾಲೇಜ್ ಹೆಂಗಿರುತ್ತಣ್ಣ? ಏನ್ ತಮ್ಮ ಹಂಗೆ ಕೇಳ್ತಾ ಇದ್ಯಾ? ಸೂಪರ್ ಕಾಲೇಜು, ಗ್ರೇಟ್ ಫ್ಯಾಕಲ್ಟಿ, 100% ಪ್ಲೇಸ್ಮೆಂಟು. ದೊಡ್ಡವರೆಲ್ಲ ಓದಿದಾರೆ ಇಲ್ಲಿ. ಹೌದಣ್ಣ? ಅದೆಲ್ಲ ಬಿಟ್ಟಾಕು. ನಾನು ಇಲ್ಲೇ ಓದಿದ್ದು. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? M1 ಪ್ರೊಫೆಸರ್ ಇವರು. ಈ ತರ ಹೇಳ್ಕೊಂಡ್ ಬರ್ತಿದ್ದೀರಾ? ಇವ್ನ್ 10ನೇ ಕ್ಲಾಸ್ ನ 10 ಸತಿ ಫೇಲ್ ಆಗಿದ್ದಾನೆ. 10 ವರ್ಷದಿಂದ ಇಲ್ಲಿ ಪಾಠ ಮಾಡ್ತಿದ್ದಾನೆ. ಇಲ್ಲಿ ಯಾರು ಕಂಡಿಡ್ದಿಲ್ಲ. ಗಣೇಶ್ ಕುಮಾರ್. ಗಮ್ ಗಮ್ ಗಣೇಶ, ನಿನ್ ರೂಮ್ ಯಾವ್ದು ಅಂತ ಹೇಳ? ಪ್ರತಾಪ್ ರೆಡ್ಡಿ ಅವರೇ 104 ಕೊಡಿ. ಬ್ರೋ ನಾನು ಕೂಡ 104. ಪ್ರತಾಪ್ ರೆಡ್ಡಿ ಅವರೇ ಸರ್ 104 ಅಂದ್ರೆ ಏನೋ ನೆನಪಾಗ್ತಿದ್ಯಲ್ಲ? ಅದೇ ಸರ್, ಅವತ್ ಹಾವು ಬಂದಿತ್ತಲ್ಲ, ನಾವು ಹಿಡ್ಕೊಳಕ್ ಪ್ರಯತ್ನ ಮಾಡಿದ್ವಿ, ಸಿಗ್ಲಿಲ್ಲ. ಇಲ್ಲೇ ಎಲ್ಲೋ ಇರ್ಬೇಕು. ಪ್ರಾಬ್ಲಮ್ ಏನೋ? ಪ್ರಾಬ್ಲಮ್ ಏನಣ್ಣ? ಲಾಸ್ಟ್ ಟೈಮ್ ಕೊಳ್ತೋಗಿರೋ ಚಿಕನ್ ತಿಂದು ಇಡೀ ಹಾಸ್ಟೆಲ್ 3 ಸರಿ ಲೂಸ್ ಮೋಷನ್ ಹೋಗಿತ್ತು. ನಾವೆಲ್ಲ ಸಾಯ್ಬೇಕಾಗಿತ್ತು. ಅದಕ್ಕೆಲ್ಲ ಒಂದ್ ನಿಮಿಷ, ನನ್ಗೂ ಅರ್ಥ ಆಗತ್ತೆ. ನಿಮ್ ಪ್ರಾಬ್ಲಮ್ ಚಿಕನ್ ತಾನೆ? ಸೊ ಚಿಕನ್ ತೆಗಿತಾ ಇದೀವಿ. ಈ ವರ್ಷ ಕಂಪ್ಲೀಟ್ ವೆಜ್ ಕಂಡ್ರೋ ನೀವು. ಇಲ್ಲ ಇಲ್ಲ ಆಗಲ್ಲ, ನಮಗೆ ಚಿಕನ್. ಅದೇ ಕಣ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ನೋಡಿದ್ಮೇಲೂ ಯಾರಾದ್ರೂ ಇಲ್ಲೇ ಇರ್ತಾರ? ನಾನು ಬಂದ್ಬಿಡ್ತೀನಿ, ನನಗೆ ಆಗ್ತಿಲ್ಲ ಇಲ್ಲಿ. ನೀನ್ ಸುಮ್ನೆರ, ಸ್ವಲ್ಪ ದಿನದಲ್ಲಿ ಅಭ್ಯಾಸ ಆಗೋಗುತ್ತೆ. ಇಂಜಿನಿಯರಿಂಗ್ ಬೇಡ, ಡಿಗ್ರಿ ಮಾಡ್ತೀನಿ. ಡಿಗ್ರಿ ಅಂತಿದ್ಯಲ್ಲೋ, ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಕ್ಕಿದೆ ನಿನ್ಗೆ. ನೀನ್ ಅಪ್ಪನ ಹತ್ರ ಮಾತಾಡು ಮೊದ್ಲು. ಲೋ 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 ಲೋ. ಇಟ್ಟು ಬಿಟ್ಟು ಏನ್ರಿ? ಹಾ ಬಂದೆ. ಏನೇ? ಅವನು ವಾಪಸ್ ಬಂದ್ಬಿಡ್ತೀನಿ ಅಂತಿದ್ದಾನೆ. ಇಲ್ಲಿ ಬಂದ್ ಏನ್ ಕಿಸಿತಾನಂತೆ? ಅವನಿಗೆ ಹಳ್ಸಿರೋ ಚಿಕನ್ ಕೊಡ್ತಿದಾರಂತೆ. ಅಯ್ಯೋ, ಅವನು ಹಾಸ್ಟೆಲ್ಗೆ ಹೋಗಿರೋದು ಓದೋದಿಕ್ಕ ಇಲ್ಲ ತಿನ್ನೋದಿಕ್ಕ? ಅಯ್ಯೋ, ಫ್ರೆಂಡ್ಸ್ ಎಲ್ಲ ಒಬ್ನೇ ಇದೀನಿ ಅಂತ ಹೇಳ್ತಿದ್ದಾನೆ. ಅಯ್ಯೋ, ಹಂಗಾದ್ರೆ ಊರಲ್ಲಿರೋರು ಎಲ್ಲಾರನ್ನೂ ಕರ್ಕೊಂಡು ಹೋಗೋಣ. ಹುಚ್ಚ ನಿನ್ಗೆ. ಹಾಸ್ಟೆಲ್ 50 ಜನ ಇರ್ತಾರೆ. ಅವರಲ್ಲಿ ಯಾವನೋ ಒಬ್ಬ ಮೆಂಟ್ಲು ನನ್ನ ಮಗ ಇರ್ತಾನೆ. ಅವನ್ನ ಇವನು ಫ್ರೆಂಡ್ ಮಾಡ್ಕೋತಾನೆ. ನೀನ್ ಸುಮ್ನಿರು. ನಾನು ಇದೀನಲ್ವಾ? ತಿರ್ಗಾಡುತ್ತೆ ಅಂತಾರೆ. ಹಲೋ ಅಲ್ಲ, ನನಗ್ ಫೋನ್ ಮಾಡ್ಬಿಟ್ಟು ಅಲ್ಲಿ ದಾಮೋದರ್ ಶಿವ. ಏನ್ ಪ್ರಾಬ್ಲಮ್? ಹೋಮ್ ಸಿಕ್ ಅಂತೆ ಬ್ರೋ. ಇಲ್ಲಿ ಬಂದ ಹಿಂದ ಎದೆಗಳು. ಬ್ರೋ ನೀವ್ ಇಲ್ಲಿಂದ ಹೋಗ್ತೀರಾ ಬ್ರೋ? ಪ್ಲೀಸ್ ಬ್ರೋ, 10 ದಿನ ಇದ್ರೆ ಅಭ್ಯಾಸ ಆಗುತ್ತೆ. ಪ್ಲೇಸ್ಮೆಂಟ್ ಸಿಕ್ಕಿದ್ಮೇಲೆ ಫ್ಯೂಚರ್ ಚೆನ್ನಾಗಿರುತ್ತೆ. ಬೇಡ ಬ್ರೋ, ಲೈಫ್ ಒಂದ್ ಜರ್ನಿ. ಇದೆಲ್ಲ ಬೇಡ ಬೇಡ ಬ್ರೋ. ಚೇಚಿ ನಾನೇ ಯಾಕೆ ಹಂಗೇಳಿ? ಅಂದ್ರೆ ನೀವು ಹೋದ್ರೆ ಬೆಡ್ ತಗೊಳ್ಳೋಣ ಅಂತ. ಬೆಡ್ಡ? ಅಂದ್ರೆ ಕಿಟಕಿ ಪಕ್ಕನೇ ಇದೆ, ನೈಸ್ ವೆಂಟಿಲೇಷನ್, ಫ್ಯಾನು ಆ ಕಡೆನೆ ಗಾಳಿ ಬೀಸುತ್ತೆ. ಒಳ್ಳೆ ಜಾಗದಲ್ಲಿದೆ ಬ್ರೋ ಬೆಡ್. ಯಾವ ಬ್ರಾಂಚ್ ಬ್ರೋ ನೀನು? ಇಸಿ. ಲೇ ಇಸಿ ಅಂತ? ಇಸಿ ಅಂದ್ರೆ ಆ ಗೋಪಿ ನಂಬರ್ ಏನ್ ಹೇಳೋ? ಗೋಪಿ ಗೋಪಿ ಯಾರು ಬ್ರೋ? ನಮ್ ದೋಸ್ತ ಬ್ರೋ. CBITಲಿ CSE ಸೀಟ್ ಸಿಕ್ಕಿದೆ. ಆದ್ರೂ ಇಲ್ಲೇ ECE ಓದ್ತೀನಿ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಕೂತವನೆ ಪಾಪ. ನೀನ್ ಮಾಡ. ಅಲ್ಲ, ಅಂತದ್ ಏನಿದೆ ಬ್ರೋ ಈ ಕಾಲೇಜಲ್ಲಿ? ಬ್ರೋ ಏನ್ ಇದೀಯಾ? ಏನ್ ಮಾತಾಡ್ತಾ ಇದೀಯಾ ಬ್ರೋ?
ಪ್ರತಿ ಇಂಜಿನಿಯರಿಂಗ್ ಕಾಲೇಜಲ್ಲಿ CSE ಹುಡುಗಿರು ಇರ್ತಾರೆ, ಚೆನ್ನಾಗಿರ್ತಾರೆ, ಇಟ್ಸ್ ಅ ಫ್ಯಾಕ್ಟ್. ಗೊತ್ತು. ಆದ್ರೆ ಈ ಇಯರು ನಮ್ ಕಾಲೇಜಲ್ಲಿ ECಯಲ್ಲೂ ಹುಡುಗಿರಿದ್ದಾರೆ ಬ್ರೋ. ಬಾ ಇಟ್ಸ್ ಫೇಟ್. ಯಾರಿಗುಂಟು ಯಾರಿಗಿಲ್ಲ. ಒಂದ್ ನಿಮಿಷ. ಮನೆಗ್ ಬಂದು ಏನಮ್ಮ ಮಾಡ್ಲಿ ನಾನು? ನೋಡು, ನಾನು ಇಂಜಿನಿಯರಿಂಗ್ ಮಾಡಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿದ ಮೇಲೆ ಕಾಲ್ ಮಾಡ್ತೀನಿ ನಿನಗೆ. ಅಲ್ಲಿವರೆಗೂ ಕಾಲ್ ಮಾಡ್ಬೇಡ. ಬಾಯ್. ಲಡ್ಡು ಅದು ಚಿಕ್ಕವನಿದ್ದಾಗ ದಪ್ಪ ಇದೆ ಬ್ರೋ. ಜಾಂಡೀಸ್ ಬಂದ್ಮೇಲೆ ಸಣ್ಣ ಅದೇ. ಆದ್ರೆ ನಮ್ಮಮ್ಮ ಇನ್ನೂ ಲಡ್ಡು ಅಂತಾನೆ ಕರೀತಾರೆ. ಲಡ್ಡು ಬ್ರೋ, ಅಮ್ಮನ ವಿಷಯ ಸೈಡ್ಗಿಡು. ಹುಡುಗಿರ ಬಗ್ಗೆ ಯೋಚ್ಸಕ್ ಶುರು ಮಾಡು. ದಾಮೋದರ್, ಲಡ್ಡು, ಹುಡುಗಿರು ಇರ್ತಾರೆ ಅಂತ ಡಿಡಿ ಹೇಳಿದ್ದು ಒಂದೇ ಒಂದು ಮಾತಿಗೆ ಕಷ್ಟ ಆದ್ರೂ ಇಲ್ಲೇ ಉಳ್ಕೊಂಡೆ. ಮತ್ ಸಿಕ್ಕದ್ಲ ಅಣ್ಣ? ಎಕ್ಸ್ಕ್ಯೂಸ್ ಮೀ, ನೀವು ದಿಲ್ಸುಖ್ ನಗರಲ್ಲ ಇರೋದು? ಅಲ್ಲ ಕೇಳಿ. ಹಲೋ. ಏನೋ ಮಗ ಶರ್ಟಿಗೆ ಬಟನ್ ಹಾಕೋ ಅಷ್ಟ್ರಲ್ಲಿ ಬಂದ್ಬಿಟ್ಟೆ. ಏನಿಲ್ಲ, ನೀನೇ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂದಿದ್ದಲ್ಲ. ಹೋಗಿ ಹುಡುಗಿರ ಹತ್ರ ಮಾತಾಡಿದ್ರೆ ಮುಖಾನು ನೋಡಲ್ಲ. ನನಗೆ ಹೇಳೋ, ನಾನು ಸೆಟ್ ಮಾಡ್ತೀನಿ. ಅಲ್ಲಿ ಪಿಂಕ್ ಡ್ರೆಸ್ ಅಲ್ಲಿ ಒಂದು ಹುಡುಗಿ ಇದ್ದಾಳಲ್ಲ, ಅವಳೆ ಡೆನಿಮ್ ಜಾಕೆಟ್, ಸಖತ್ ಬ್ಯೂಟಿಫುಲ್ ಆಗಿದ್ದಾಳೆ ಮಗ. ಅದಕ್ಕೆ ಚಾನ್ಸೇ ಇಲ್ಲ. ಪಕ್ಕದಲ್ಲಿ ಆವರೇಜ್ ಆಗಿ ಪಿಂಕ್ ಅಂಡ್ ವೈಟ್ ಅಲ್ಲಿ ಒಂದು ಹುಡುಗಿ ಇದ್ದಾಳಲ್ಲ, ಅವಳನ್ನ ಟ್ರೈ ಮಾಡು, ವರ್ಕೌಟ್ ಆದ್ರೂ ಆಗುತ್ತೆ. ಓಕೆ, ಗೋ ಗೋ. ಯಾರಣ್ಣ? ಮನೋಜ್, ಇವನು ಅವಳ ಹತ್ರನೇ ಹೋಗ್ಬೇಕಾ ಬ್ರೋ? ಬೊಟ್ ಸೈಜ್ ಕಮ್ಮಿ ಮಾಡು, ಹ್ಯಾಂಗಿಂಗ್ಸ್ ದೊಡ್ಡದು ಹಾಕು, ಕನ್ನಡಕ ತೆಗೆದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕು, ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಸ್ಮೈಲ್ ಮಾಡ್ದೆ ಅನ್ಕೋ, ಹುಡುಗರು ನಿನ್ ಹಿಂದೆ ಖಂಡಿತ ಬೀಳ್ತಾರೆ, ಐ ಸ್ವೇರ್. ಬಟ್ ಅದಕ್ಕಿಂತ ಮುಂಚೆ ನೀನೊಂದು ಕೆಲಸ ಮಾಡಬೇಕು. ಏನದು? ಅರ್ಜೆಂಟ್ ಆಗಿ ಇವಳ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡಬೇಕು. ಇಷ್ಟ ಅಂದವಾಗಿರೋಳು ನಿನ್ ಪಕ್ಕದಲ್ಲಿದ್ರೆ ನಿನ್ನ ಯಾರು ನೋಡ್ತಾರೆ? ಯಾವ ಬ್ರಾಂಚ್? ಯಾವ ಬ್ರಾಂಚ್ ಆದ್ರೂ ನಿನ್ ಬ್ರಾಂಚ್ಗೆ ಬದಲಾಗೋಣ ಅಂತಿದ್ದೀನಿ. ಬಿ ಇನ್ ಟಚ್. ಯಾವ್ದೇ ಹುಡುಗಿನ ಬೇಕಾದ್ರೂ 5 ನಿಮಿಷದಲ್ಲಿ ಬೀಳ್ಸ್ಕೊಬಿಡ್ತಿದ್ದ ಇವನೇ. ನಮ್ ಬ್ಯಾಚ್ ಅಲ್ಲಿ ಲವ್ ಕಿಂಗ್, ಹೋಗೋ. ಪ್ರಣಯ ರಾಜ. ಯಾವ ಮಸಾಲೆ ಇಟ್ಟಿದ್ಯಾ ಬ್ರೋ ಬ್ಯಾಗಲ್ಲಿ? ಅಷ್ಟು ಚೆನ್ನಾಗಿ ಕಲಿಸ್ತಾ ಇದೆಯಾ? ಯಾರ್ ಬ್ರೋ ನೀನು? ಮನೋಜ್, ಇವ್ರಿಬ್ಬರನ್ನ ಬಿಟ್ಟು ಇನ್ನೂ ಒಬ್ಬ ಬಂದ. ನಮ್ ಬ್ಯಾಚ್ ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಶೋಕ್. MSET ಅಲ್ಲಿ ಟಾಪ್ ರ್ಯಾಂಕರ್. ಟಾಪ್ 10 ಕಾಲೇಜಸ್ ಅಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ಇದೇ ಕಾಲೇಜಲ್ಲಿ ಸೀಟ್ ಬೇಕು ಅಂತ ಹಠ ಹಿಡಿದು ಬಂದಿದ್ದ. ಪಾಪ ಒಳ್ಳೆವನೇ, ಆದ್ರೆ ಒಳ್ಳೆ ಹುಡುಗನ ಹಾಳು ಮಾಡೋದಕ್ಕೆ ಒಬ್ಳು ಹುಡುಗಿ ಇರ್ಲೇಬೇಕಲ್ಲ. ಸರ್, 18 ಅಶೋಕ್ ಕುಮಾರ್. 18 ಅಶೋಕ್ ಕುಮಾರ್. ಫಾದರ್? ಎಕ್ಸ್ಪೈರ್ಡ್ ಸರ್. ಮದರ್? ಎಕ್ಸ್ಪೈರ್ಡ್ ಸರ್. ಎನಿ ಗಾರ್ಡಿಯನ್? ಸೆಲ್ಫ್ ಆಗಿ ಬಂದಿರೋದು ಸರ್. ಕಾರ್ಡ್ ಹುಷಾರು. ಮ್ಯಾಮ್, ಜೆನಿ ಶರ್ಮಾ, ಡಾಟರ್ ಆಫ್ ರಾಬಿನ್ ಶರ್ಮಾ. ಓಕೆ. ಆನಂದ್ ಸರ್. ಮ್ಯಾಮ್ ಮ್ಯಾಮ್ ಫಾಸ್ಟ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ನಿಮ್ಗೊಂದು ವಿಷಯ ಹೇಳಬೇಕು. ಹೇಳಿ. ಇವತ್ತಿಂದ ಈ ಕಾಲೇಜೇ ನಮಗೆ ಮನೆ. ಈ ಪರಿಚಯ ಆಗೋ ಫ್ರೆಂಡ್ಸೇ ನಮ್ಮ ಫ್ಯಾಮಿಲಿ. ಒಂದ್ ನಿಮಿಷ, ಇದೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಿಮಗೆ ಯಾರೂ ಇಲ್ಲ ಅನ್ನೋದು ಈಗ ID ಕಾರ್ಡ್ ತಗೊಳ್ಬೇಕಾದ್ರೆ ಗೊತ್ತಾಯ್ತು. ಅನಾಥರ ನೋವೇನು ಅಂತ ನನಗೆ ಗೊತ್ತು. ನೀವು ಅನಾಥೇನಾ? ಇಲ್ಲ. ಮತ್ ನಿಮಗೆ ಹೇಗೆ ಗೊತ್ತು? ಹೋಗಿ ಕೆಲಸ ನೋಡ್ಕೊ. ವೆಲ್ಕಮ್ ಟು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್. ನೀವಿಲ್ ಓದುವಂತ 4 ವರ್ಷಗಳು ಓದಿದ್ರೆ ಜೀವನದಲ್ಲಿ ಮುಂದೆ ಬರ್ತೀರಾ ಅಂತ ಹೇಳ್ದ. ಇವನ್ ಹೆಂಗ್ ಮುಂದಕ್ಕೆ ಹೋಗ್ತಾನೆ ನೋಡ್ತೀನಿ. ಹಲೋ, ಇಡು ಇಡು, ಈಗ ಗೊತ್ತಾಗುತ್ತೆ. ಬೇಗ ಇಡು. ಯಾರೋ ಅವನು ಮಾತಾಡ್ತಾನೆ ಇಲ್ಲ. ಅವತರ ಒಂದಾದ್ರೂ ಓದೋ ಮುಖ ಕಾಣಿಸ್ತಿರೋ? ಒಂದೇ ಒಂದು. ಲೇ, ನಿಮ್ಗೆಲ್ಲ ಇವಾಗ್ಲೇ ಹೇಳ್ತಾ ಇದ್ದೀನಿ, ಬಾತ್ರೂಮ್ ಅಲ್ಲಿ ಏನಾದ್ರೂ ನನ್ನ ಚಿತ್ರ ಬಿಡಿಸಿದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ನಮ್ಮ ಪ್ರಿನ್ಸಿಪಲ್ ಡ್ರಗ್ ಡೀಲರು ಡ್ರಗ್ಸ್ ತಗೊಳ್ಳಿ ಅಂತ ಬಲವಂತ ಮಾಡ್ತಿದ್ದಾರೆ ಅಂತ ಏನಾದ್ರೂ ಪ್ರಾಂಕ್ ಕಾಲ್ಸ್ ಮಾಡಿದ್ರೆ ನನ್ನ ಬಗ್ಗೆ ಗೊತ್ತಿಲ್ಲ ನಿಮ್ಗಿನ್ನು. ನಾನು ಪ್ರಿನ್ಸಿಪಲ್ ಪುರುಷೋತ್ತಮ್. ಸ್ಟೂಡೆಂಟ್ಸ್, ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವೆಲ್ಕಮ್ ಟು ದ ಕಾಲೇಜ್.
ಈಗ ಈ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಚೈತನ್ಯ ಪ್ರಸಾದ್ ಅವ್ರನ್ನ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ವೆಲ್ಕಮ್ ಮಿಸ್ಟರ್ ಚೈತನ್ಯ ಪ್ರಸಾದ್. Come on. ಏನ್ ಬ್ರೋ ಹಿಂಗ್ ಕೂಗಾಡ್ತಾವ್ರೆ? ಅಷ್ಟೊಂದು ಫಾಲೋಯಿಂಗ್ ಹಿಂಗೆ? ಬ್ರೋ 4 ವರ್ಷ 5 ಬ್ರಾಂಚಿಗೆ 70 ಜನ ಅಂದ್ರೆ ಹತ್ತತ್ರ 1500 ಜನಕ್ಕೆ ಗ್ಯಾಂಗ್ ಲೀಡ್ರು. ಅಷ್ಟಾದ್ರೂ ಇರಬಾರ್ದಾ? ವಿಜ್ಞಾನ್ ಕಾಲೇಜ್ ಬ್ರೋ ನಿಂದು. ಹೇಗೋ ಕಂಡು ಹಿಡ್ದೆ? ಅಷ್ಟೊಂದು ಶೋ ಕೊಡ್ತಿದ್ಯಲ್ಲ ಅದಕ್ಕೆ. ವೆಲ್ಕಮ್ ಟು RI ಫ್ಯಾಮಿಲಿ. ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ನಮ್ ಕಾಲೇಜಲ್ಲಿ ಎಲ್ಲ ಇದೆ. ಸ್ಪೋರ್ಟ್ಸ್ ಕ್ಲಬ್, ಡ್ರಾಮಾ ಕ್ಲಬ್, ಫಿಲಂ ಕ್ಲಬ್, NCC, NSS. ನಮ್ ಕಾಲೇಜಲ್ಲಿ ಇಲ್ದೇ ಇರೋದು ರ್ಯಾಗಿಂಗ್. ಈ ಕಾಲೇಜಲ್ಲಿ ರ್ಯಾಗಿಂಗ್ ನಡೆಯೋದಿಲ್ಲ, ನಡೆಯಕ್ ಬಿಡಲ್ಲ. ವೆಲ್ಕಮ್ ಟು ಭಗತ್ ಸಿಂಗ್ ಬಾಯ್ಸ್ ಹಾಸ್ಟೆಲ್. ತುಂಬಾ ಟೈಮ್ ಆಯ್ತು ಮಗ, ಬೇಗ ಬಾರೋ. ಈ ಕೇಳ್ತೀನಿ ನೋಡು, ನಿಮ್ಮ ಕ್ಲಾಸಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಯಾರು ಅಂತ ಕೇಳಿದಾಗ ಯಾವನಾದ್ರೂ ನಮ್ಮ ಅತ್ತೆ ಮಗಳ ಹೆಸರು ಹೇಳಬೇಕು, ಸತ್ತ ಅವನು ಇವತ್ತು. ನಿಮ್ಮ ಕ್ಲಾಸಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಯಾರು? ಜೆನಿ. ನ್ಯಾಚುರಲ್ ಜೆನಿ ಅಣ್ಣ. ಸೆಕೆಂಡ್ ಸುಜಾತ ಇಸ್ ಗುಡ್ ಅಣ್ಣ. ಸುಜಾತ. ಥರ್ಡ್ ಶ್ರಾವಣಿ ರೆಡ್ಡಿ ಅಣ್ಣ. ಶ್ರಾವಣಿ ಲಂಗ ದಾವಣಿ ಹಾಕೊಂಡು ಚೆನ್ನಾಗಿ ಕಾಣ್ತಾಳೆ. ಲೇ ನಾವಿಬ್ರು ಸೇಮ್ ಹೇಳ್ತಿದೀವಿ ಕಣ. ರಾಧಾ. ನಮ್ಮೂರೇ ಅಣ್ಣ, ಗೊತ್ತು. ಲೇ ಇವನ್ ಅತ್ತೆ ಮಗಳು ಹೆಸರು ಹೇಳೋ ತನಕ ಬಿಡಂಗ್ ಕಾಣ್ತಿಲ್ಲ ಕಣೋ. 14th 24th ಇನ್ನು ಹುಡುಗಿರೇ ಇಲ್ಬೇಡ, ಯಾರನ್ನ ಇದ್ರೆ ಜ್ಞಾಪಿಸಿ ಹೇಳ್ತೀನಿ. 25th ಲೇ ಆ ಲಾಸ್ಟ್ ಅಲ್ಲಿ ಒಬ್ಳು ಈಸಿ ತಾನೆ? ಈಸಿ ಅಮೂಲ್ಯ. ಅಮೂಲ್ಯನ ವಿಷಯಕ್ಕೆ ಹೋಗ್ಬೇಡ, ಕೊಂದು ಹಾಕ್ಬಿಡ್ತೇನೆ. ಅಣ್ಣ 25th ಅಲ್ಲಿ ಇರೋ ತಂಟೆಗೆ ನಾನು ಯಾಕಣ ಹೋಗ್ಲಿ? ಅಸೆಂಬಲ್ ಬಾಯ್ಸ್, ಇದು ರ್ಯಾಗಿಂಗ್ ಅಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಸ್ಪೆಷಲ್ ಪ್ರೋಗ್ರಾಮ್ಗೆ ಹೆಡ್ ದ ಮೈಟಿ ಮೆಜೆಸ್ಟಿಕ್ ಸೀನಿಯರ್. 8 ಇಯರ್ಸ್ ಇಂದ ನಮ್ಮ ಕಾಲೇಜಲ್ಲೇ ಇರೋ ಅಂತ ಆಂಟನಿ. ನೀವಲ್ಲ ಕಣ ಹೇಳ್ಬೇಕಾಗಿರೋದು. ಯಾವ ಕೋರ್ಸೋ ನಿಂದು? ಪಾಲಿಟೆಕ್ನಿಕ್ ಕೋರ್ಸ್ ಅಣ್ಣ. ನಿಂದು? ಡಿಪ್ಲೊಮಾ ಕೋರ್ಸ್ ಅಣ್ಣ. ನಿಂದೇನೋ? ಇಂಟರ್ ಕೋರ್ಸ್ ಮಾಡಿದ್ದೀನಿ. ಇಂಟರ್ ಕೋರ್ಸಾ? ಅವ್ನು ಪಾಲಿಟೆಕ್ನಿಕ್, ಇವ್ನು ಡಿಪ್ಲೊಮೋ, ನಾನು ಇಂಟರ್ ಕೋರ್ಸ್ ಮಾಡಿದೆ ಅಣ್ಣ. ಈ ಟ್ಯೂಬ್ಲೈಟ್ ಲೆಂತ್ ಏನು ಅಂತ ಹೇಳೋ. 260 ಸೆಂಟಿಮೀಟರ್ ಸರ್. ಮತ್ತೆ ಹಾಫ್ ಲೆಂತ್ 130 ಸೆಂಟಿಮೀಟರ್ ಸರ್. ತಿರುಗಿಸಿ ತಿಗ್ದಲ್ಲಿ ಇಟ್ಕೊ. ಫೀಲ್ ಆಯ್ತೇನೋ? ಫೀಲ್ ಏನಿಲ್ಲ ಬಿಡೋಣ. ಹಾಗಾದ್ರೆ ಪೂರ್ತಿ ಇಟ್ಕೊ. ಬಾಯ್ಸ್, ನಾನು ಲೈಟ್ಸ್ನ ಆಫ್ ಮಾಡಿ ಆನ್ ಮಾಡೋದ್ರೊಳಗೆ ಯಾರು ಅವ್ರ ಅಂಡರ್ವೇರ್ನ ಸರಿಯಾಗಿ ಹುಡುಕಿ ಹಾಕೋತಾರೋ ಅವ್ರು ಆರಾಮಾಗಿ ಅವ್ರ ರೂಮಿಗೆ ಹೋಗ್ಬೋದು. ಹಾಕೊಂಡೆ ಅವ್ನಿಗೆ ಇರುತ್ತೆ ಕಣ್ರೋ. ರೆಡಿ, ಲೈಟ್ಸ್ ಆಫ್. ನಮ್ಮ ಕ್ಯಾಂಪಸ್ಸಲ್ಲಿ ರ್ಯಾಗಿಂಗ ಚಾನ್ಸೇ ಇಲ್ಲ ಸರ್. ಜಿಲ್ಲಾ ಪರಿಷತ್ ಹೈಸ್ಕೂಲ್ ಕನ್ನಡ ಮೀಡಿಯಂ ಸರ್. ಐ ಆಮ್ ನಥಿಂಗ್ ಬಟ್ ಹಾನೆಸ್ಟ್ ಸರ್. ಕನ್ನಡ ಮೇಸ್ಟರ್ ಮೇಲೆ ಕೋಪಕ್ಕೆ ಬೈಕ್ ಟೈರ್ನ ಕುಯ್ದು ಬಿಟ್ಟಿದ್ದೆ. ಪ್ರಶ್ನೆ ಇದ್ದಾಗ ನಾನೇ ಒಪ್ಕೊಂಡೆ, ಸುಳ್ಳು ಹೇಳಿಲ್ಲ ಸರ್. ಅದೇ ಸರ್ ನನ್ನ ಕ್ಯಾರೆಕ್ಟ್ರು. ಕಾಲೇಜ್ ಬಾಯ್ಸ್ ಹಾಸ್ಟೆಲಲ್ಲಿ ರ್ಯಾಗಿಂಗ್ ಆಗ್ತಾ ಇದೆ ಸರ್. ಮುಚ್ಚಿರೋ ಗೇಟ್ನ. ಬಂದ್ರು ಆಚೆ. ಏನಾಗುತ್ತೋ ನೋಡೋಣ. ಏನೋ ಹಿಡ್ಕೊಂಡಿರೋದು? ಕುಡಿಲಿ. ಸಿಗರೇಟು. ಮೆಸ್ಸಲ್ಲೂ ಹೊಡಿತಾರೆ ಸರ್. ನಾನು ಮಾತಾಡ್ತೀನಿ. ಪುಳಿಯೋಗರೆ ಮೇಲೆ ಆಶ್ ಹೊಡ್ದೆ ಸರ್ ನೆನ್ನೆ. ಏಯ್, ನಾಚಿಕೆ ಆಗಲ್ವಾ? ಸಿಗರೇಟು, ಜೂನಿಯರ್ಸು, ರ್ಯಾಗಿಂಗು ಅನ್ಕೊಂಡು ಪ್ರೆಸಿಡೆಂಟ್ ಬೇರೆ ಆಗಿದ್ಯಾ? ನೀನೇ ನೋಟೋನಿ. 8 ವರ್ಷದಿಂದ ಇದೇ ಆಗೋಯ್ತು. ಆಚೆ ಹೋಗ್ಬೇಕು ಅಂತ ಆಸೆ ಇಲ್ವಾ? ಈ ಚಿಕ್ಕ ಹುಡುಗರನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೆಂಗ್ರೋ?
ಇನ್ ಮುಂದೆ ಸರಿಯಾಗಿ ನೋಡ್ಕೊಂತೀವಣ್ಣ. ಸರ್ ಸರ್ ಅಲ್ಲ ಕಣೋ, ಸೂಪರ್ ಸೀನಿಯರ್. ಎಲ್ಲರೂ ಸರಿ ಮಾಸ್ ಬಂಕ್ ಮಾಡ್ತಿದೀವಿ, ಜಾಯ್ನ್ ಆಗ್ತೀಯಾ? ಇಂಟ್ರೆಸ್ಟ್ ಇಲ್ಲ ಬ್ರೋ, ನೀವು ಮುಂದುವರಿಸಿ. ಮಗ ಅವ್ನು ಬೆಳಿಗ್ಗೆ ಹಸಿ ಮಾಂಸ ತಿಂತಾನೆ. ನಿನಗೆ ಹೆಂಗೋ ಗೊತ್ತು ಅದೆಲ್ಲ? ಐ ಲೈಕ್ ಗಾಸಿಪ್ಸ್ ಮಗ. ಎನಿಬಡಿ ನೋ ದಿ ಸಿಂಪಲ್ ಆನ್ಸರ್? ಐ ಡೋಂಟ್ ನೋ ಸರ್. ಕಾಮಿಡಿ ಮಾಡ್ತಾ ಇದೆಯಾ ಅಲ್ಲಿ, ಇಡಿಯಟ್. ಎನಿಬಡಿ? ಸಲ್ಫ್ಯೂರಿಕ್ ಆಸಿಡ್ ಸರ್. ಅಶೋಕ್, ಮೊನ್ನೆ ಲೈಬ್ರರಿನಲ್ಲಿ ನೀನ್ ಯಾಕೆ ಹಾಗೆ ರಿಯಾಕ್ಟ್ ಮಾಡಿದೆ ಅನ್ನೋದು ನನಗೆ ಅರ್ಥ ಆಯ್ತು. ನೀನ್ ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ, ನಿನಗೆ ಆನ್ಸರ್ ಗೊತ್ತಿದ್ರು ಅದನ್ನ ನೋಟ್ಸಲ್ಲಿ ಬರ್ಕೋತೀಯ ಹೊರತು ಮಾತಲ್ಲಿ ಹೇಳಲ್ಲ. ಅಂತಂದ್ರೆ ನಿನ್ನ ಹತ್ರ ಫ್ಯಾಮಿಲಿ ಮ್ಯಾಟರ್ಸ್ ಮಾತಾಡಿದ್ರೆ ನೀನ್ ಬೇಜಾರಾಗ್ತೀಯ ಬಿಡು. ಇಟ್ಸ್ ಓಕೆ. ಹಾಗಂತ ನನಗೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಐ ಅಂಡರ್ಸ್ಟ್ಯಾಂಡ್. ಓಕೆ? ನಿನಗೇನಾದ್ರೂ ಹುಚ್ಚೇನ? ಯಾವಾಗ ನೋಡಿದ್ರು ನನ್ನ ಹಿಂದೆನೆ ಬರ್ತೀಯಾ? ಏನಮ್ಮ ನಿನ್ ಸರ್, ಪ್ರಾಬ್ಲಮ್? ನನ್ನ ಲ್ಯಾಬ್ ಪಾರ್ಟ್ನರ್ ಚೇಂಜ್ ಮಾಡಿ ಸರ್. ಲ್ಯಾಬ್ ಪಾರ್ಟ್ನರ್ ಎಲ್ಲ ಚೇಂಜ್ ಮಾಡಕ್ ಆಗಲ್ಲಮ್ಮ. ಹೋಗು ಹೋಗು. ಹುಡುಗಿರ ಹತ್ರ ಮಾತಾಡಕ್ಕೆ ನನ್ನ ಪರ್ಸನಲ್ ವಿಷಯನ ಯೂಸ್ ಮಾಡ್ಕೊಂಡ್ರೆ ಸರಿ ಇರಲ್ಲ. ಆಮೇಲೆ ಸಾರಿ ಏನೋ ಇದರಲ್ಲಿ, ಯಾವಾಗ ನೋಡಿದ್ರು ಸಾರಿ ಸಾರಿ ಅಂತ ಮತ್ತೆ ಹೋಗೋದನ್ನೇ ಮಾಡ್ತೀಯ. ಏನಾಯ್ತು ಮಗ? AC ವರ್ಕ್ ಆಗ್ತಿಲ್ಲ ಮಗ. ನೀರ್ ತುಂಬಿಲ್ವೇನೋ? ಅಯ್ಯ ನೀನ್ ಗೂಬ್ ನನ್ನ ಮಗನೇ. ಅದು AC ಕಣೋ, ನೈಟೇ ಉಯ್ದಿರ್ತಾರೆ. ರಾತ್ರಿ ಉಯ್ದಿರ್ತಾರ. ಲೋ, ಅದು AC ಕಣೋ, ಕೂಲರ್ ಅಲ್ಲ. ಕಿತ್ತೋದ್ ನನ್ನ ಮಕ್ಕಳ. ಅವರೆಲ್ಲ ಅಷ್ಟೇ ಎದುರ್ಕೊಂತಿದ್ರೆ ನೀನೇನೋ ಹಿಂಗ್ ನಿಂತಿದ್ಯಾ? ಹಬ್ಬ ಬಂದ್ರೆ ಏನ್ ಮಾಡ್ಬೋದಣ್ಣ? ಬಿಸಿ ಎಣ್ಣೆನ ಕಾಲ್ ಮೇಲೆ ಸುರಿತೀರಾ? ನಾನು ಯಾಕೋ ಬಿಸಿ ಎಣ್ಣೆನ ಸುರಿತೀನಿ? ಬೆರಳಿಂದ ಉಗ್ರನ್ನ ಕಿತ್ತಾಕ್ತೀರಾ? ಉಗುರ್ ಕೀಳೋದಂದ್ರೆ ಹಿಂದೆಯಿಂದ ಇಸ್ಗಡ್ಡೆನ ಇಕ್ತೀರಾ? ಮುಖದ ಮೇಲೆ ಆಸಿಡ್ ಹಾಕ್ತೀರಾ? ಅಷ್ಟೇ ತಾನೇ? ಲೇ, ನಾವು ರ್ಯಾಗಿಂಗ್ ಮಾಡ್ತಾ ಇದೀವೋ? 3rd ಡಿಗ್ರಿ ಅನ್ಕೊಂಡಿದ್ದಾನೆ. ನೀವು ಆಸಿಡ್ ಯಾಕೆ ಹಾಕ್ತಿವಿ? ಇವನು ಬಲ್ ನನ್ ಮಗ ಕಣಣ್ಣ. ಎಕ್ಸ್ಕ್ಯೂಸ್ ಮೀ, ಅಂದವಾಗಿರೋದಲ್ದೆ ಬೇರೆ ಏನ್ ಮಾಡ್ತೀರಾ? ನಮ್ಮ ಮನೇಲಿ ಅಡಿಗೆ ಮಾಡ್ತಾಳೋ, ನಿನ್ಗೇನಾದ್ರೂ ಪ್ರಾಬ್ಲಮ್? ಸಾರಿ ಸಿಸ್ಟರ್, ಸರಿ. ಓ ಮೈ ಗಾಡ್, ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏ ಹೋಗೋ, ಅಯ್ಯೋ, ನಾನು ಲೇಡೀಸ್ ಅಲ್ಲ ಆ ಮೇಡಮ್. ಕಡೆ ಡೋರಿಂದ ಹೇಳಿ. ಸಾರಿ ಗರ್ಲ್ಸ್, ಸಾರಿ. ಜಸ್ಟ್ ಮಿಸ್ ಮಗ. ಆ ಹುಡುಗಿ ಸ್ಮೈಲು, ಅವಳು ಕಣ್ಣು, ಆ ಹುಡುಗಿ ನೋಡ್ತಿದ್ದ ಹಾಗೆ ಓಡ್ ಹೋಗಿ ತಪ್ಕೋಬೇಕು ಅನಿಸ್ತು. ಅವನ ಹೋಲ್ಡ್ ಹರ್, ಅವನ ಪುಲ್ ಹರ್, ಅವನ ಸ್ಮೆಲ್ ಹರ್. ಸ್ಮೆಲ್ ನೋಡ್ತೀಯ? ನಾಯಿನೇನೋ ನೀನು? ಅದು ಹಾಗಲ್ಲ ಡಿಡಿ, ಒಂದೊಂದು ಹುಡುಗಿಗೆ ಒಂದೊಂದ್ ತರ ಸ್ಮೆಲ್ ಇರುತ್ತೆ. ಆ ಹುಡುಗಿಲಿ ಸ್ಮೆಲ್ಲು ಅಂತ ಸಾಯಿಸ್ತಾ ಇರ್ತಾನೆ. ದಿನ ಲಡ್ಡು ತರ ಆಡ್ತಿದ್ಯಾ ನೀನು. ಹೌದು, ಆ ಲಡ್ಡು ಎಲ್ಲೋ? ಭಗವಾನ್ ಕ್ಯಾಂಟೀನ್ ಅಲ್ಲ, ಕಾಲೇಜ್ ಪಕ್ಕ ಇದ್ರು ಯಾವತ್ತೂ ನೋಡೇ ಇಲ್ವಲ್ಲ. ಇವರೆಲ್ಲ JC ಕಾಲೇಜ್ ಹುಡುಗಿರಾ? ಹಲೋ, ಲಡ್ಡು, ಬಾತ್ರೂಮ್ಗೆ ಹೋಗಿದ್ದೇನಪ್ಪ. ಬಾತ್ರೂಮ್ಗೆ ಹೋದ್ಮೇಲೆ ತೊಳ್ಕೊಂಡ, ಕೊಬ್ಬರಿ ಎಣ್ಣೆ ಹಾಕೊಂಡ, ಅಂಡರ್ವೇರ್ ಹಾಕೊಂಡ. ಏನ್ ಡ್ಯಾಡಿದಲ್ಲ? ದೊಡ್ಡವ್ರು ಹೇಳ್ದಂಗೆ ಕೇಳ್ಬೇಕಪ್ಪ. ಮಗ, ಈ ಕೊಬ್ಬರಿ ಎಣ್ಣೆ ಯಾಕೆ ಮಗ? ಅದ್ ಹಾಗಲ್ಲ ಕಣ. ಅಂಡರ್ವೇರ್ ಹಾಕೊಂಡ್ರೆ ಚರ್ಮ ಕಟ್ಟಾಗತ್ತಲ್ಲ, ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಕಟ್ಟಾಗಲ್ಲ. ಏಯ್, ಭಯಂಕರ ನೀನು, ಕ್ರೇಜಿಗರು. ಡಾಗ್ಸ್ ಅಂಡ್ RI ಸ್ಟೂಡೆಂಟ್ಸ್ ಆರ್ ನಾಟ್ ಅಲೌಡ್. ಆ ಬೋರ್ಡ್ ನೋಡ್ದೇನೆ ನಾನು ಆ ಕ್ಯಾಂಟೀನಲ್ಲಿ ಕಾಲಿಟ್ಟಿದ ತಕ್ಷಣ ನಮ್ಮ ಕಾಲೇಜ್ ಸ್ಟೋರಿನೇ ಬದಲಾಗೋಯ್ತು. ಲಡ್ಡುನ JC ಕಾಲೇಜ್ ಅವ್ರು ಹೊಡಿತಾರಣ. ಎಲ್ಲೋ ಲಡ್ಡು ಕುಡಿತಾ ಇದಾರೋ? ಅಯ್ಯೋ, ನಮ್ ಲಡ್ಡು ಕಣೋ. ನಡೀರೋ, ಓಡ್ರೋ. ನನ್ನ JC ಕಾಲೇಜ್ ಹುಡುಗರು ನಾಯಿಗೆ ಹೊಡೆದಂಗೆ ಹೊಡೆದ್ರು ಕಣೋ. ನಮ್ಮಪ್ಪ ಕೂಡ ಯಾವತ್ತೂ ಆ ಥರ ಹೊಡೆದಿಲ್ಲ ನನ್ನ. ಆಡ್ ಜೆಲ್ ಪೆನ್ ಕೊಡು ನನಗೆ. ಅವರ ಕೊಡ್ತಾರ, ಹೋಗು. ಮಾಡ್ಕೊ. ಮನೋಜ್,
ನೀವು ಸ್ಟೂಡೆಂಟ್ಸ್ ರೌಡಿಗಳ? ಅವ್ರು ನಮ್ಮನ್ನ ಹೊಡೆದ್ರು. ಹೊಡಿತಾರ ಕಣೋ, ಹೊಡಿತಾರೆ. ಚೈತನ್ಯ ನಿಂದೇನೋ? ಲಡ್ಡು ನೋಡೋಣ, ರಕ್ತ ಬರಂಗ್ ಹೊಡೆದಿದ್ದಾರೆ. ಲೇ ಲಡ್ಡು ಬಾಯ್ಲೆ. ಶ್ರೀಕಾಂತ್, ಏನಿದೆಲ್ಲ? ನೋಡಿ ಭಗವಾನ್, ನಮ್ಮ ಹುಡುಗರು ಮಾಡಿದ ತಪ್ಪೆ. ಬರಬಾರ್ದಿತ್ತು, ಬಂದ್ಬಿಟ್ಟಿದ್ದಾರೆ. ಇನ್ನೊಂದ್ಸಲ ರಿಪೀಟ್ ಆಗಲ್ಲ. ಸರಿ ಹೋಗಿ. ನಡೀರೋ. ಅಣ್ಣ, ಇದು ಫಸ್ಟ್ ಟೈಮ್, ಅದಕ್ಕೆ ಹೊಡೆದು ಕಳಿಸ್ತಾ ಇದೀವಿ. ಇನ್ನೊಂದ್ಸಲ ಮಾಡಿದ್ರೆ ಕಾಲ್ ಕತ್ತರಿಸ್ತೀವಿ. ನೀನ್ ನಡಿಯೋ. ಏನೋ ನಾನು ಮಾತಾಡ್ತಿದ್ದೀನಲ್ವಾ? ಯಾವಾಗ್ಲೂ ಕ್ಯಾಂಟೀನ್ ನಿಂದೆ ಆಗಿರಲ್ಲ, ಯಾವಾಗ್ಲೂ ನಿಂದೆ ಆಗಿರಲ್ಲ. ಬನ್ರೋ. ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಸ್ಟ್ರೈಟ್ ಆಗಿತ್ತು ನನ್ನ ಮೂಗು. ನಮ್ಮ ಅಜ್ಜಿಗೆ ಹೆಂಗೋ ಮುಖ ತೋರಿಸ್ಲಿ, ಅವರೇ ನನ್ನ ಮೂಗ್ ಚುಚ್ಬಿಟ್ರು. ಏ ಲಡ್ಡು, ಸುಮ್ನಿರೋ. ಬಿಡ್ತೀವಿ ಬಿಡೋಣ. ಅವ್ರು ಬಂದು ನಮ್ಮನ್ನ ಹೊಡಿತಾರೆ, ನೀವು ಹೋಗಿ ಅವ್ರಿಗೆ ಸಾರಿ ಹೇಳ್ತೀರಾ, ಅಷ್ಟೇ ಅಲ್ವಾ? ಬಿಟ್ಬಿಡ್ತೀವಿ. ಅಯ್ಯೋ, ನಾವು ಅವ್ರ ಕ್ಯಾಂಟೀನಿಗೆ ಹೋಗ್ಬಾರ್ದು ಕಣೋ. ದೊಡ್ಡ ಬೋರ್ಡಲ್ಲಿ ಹಾಕಿಟ್ಟಿದ್ದೀರಲ್ಲ, ಓದಿದೀವಿ, ಅರ್ಥ ಆಗಿದೆ. ಅದೇ ಏನಕ್ಕೆ? 10 ವರ್ಷದ ಹಿಂದೆ ಭಗವಾನ್ 2 ಕಾಲೇಜ್ ಮಧ್ಯೆ ಕ್ಯಾಂಟೀನ್ ಕಟ್ಟಿದ್ದ. ಆಗ ನಾನು RIE ಪ್ರೆಸಿಡೆಂಟ್, JCಗೂ ಒಬ್ಬ ಪ್ರೆಸಿಡೆಂಟ್ ಇದ್ದ. ಒಂದಿನ ಒಂದೇ ಎಗ್ ಪಪ್ಸ್ ಇರೋದಣ್ಣ. ಒಂದ್ ಎಗ್ ಪಪ್ಸ್ ಇಂದ ಇಷ್ಟೊಂದು ಗಲಾಟೆನಾ? ಚೀಪ್, ವೆರಿ ಚೀಪ್. ಏನೋ ಚೀಪು. ದೊಡ್ಡ ದೊಡ್ಡ ಜಗಳ ಯಾವಾಗ್ಲೂ ಸ್ಟಾರ್ಟ್ ಆಗೋದು ಬಿರಿಯಾನಿ ರಾಯ್ತಾಯಿಂದ, ಇಲ್ಲಾಂದ್ರೆ ನಲ್ಲಿ ಮೂಳೆಯಿಂದ. ಯಾಕೋ ಅರವಿಂದ್ ಸಮೇತ ನೋಡಿಲ್ವ ನೀನು? 5 ರೂಪಾಯಿ ಫ್ಯಾಕ್ಷನ್. ಅದ್ರ ಬಗ್ಗೆ ಗುರುಜಿ ಯೂಟ್ಯೂಬ್ ಅಲ್ಲಿ ಇಷ್ಟು ದೊಡ್ಡ ವಿಡಿಯೋ ಹಾಕೋರೆ, ಹೋಗಿ ನೋಡು. ಅವಾಗ ಭಗವಾನ್ ಏನ್ ಹೇಳ್ದ ಗೊತ್ತಾ? ಏನ್ ಚಿಲ್ರೆ ನನ್ನ ಮಕ್ಕಳು ನೀವು. ಅವನೇ, ನಾವಲ್ಲ. ಹೊಡಿಯೋದು ಗಿಡಿಯೋದೆಲ್ಲ ಹೊರಗಿಟ್ಕೊಳ್ಳಿ. ಯಾವನ್ ಗೆಲ್ತಾನೋ ಅವನ್ಗೆ ಈ ವರ್ಷ ಕ್ಯಾಂಟೀನ್ ನಲ್ಲಿ ಎಂಟ್ರಿ. ಕ್ರಿಕೆಟ್ ಆಡೋಣ. ಹ್ಯಾಪಿ ಡೇಸ್ ಅಲ್ಲಿ ಆಡಿದಾರಲ್ಲ, ಕಬಡ್ಡಿ ಒಕ್ಕಡೋಲ್ ಆಡಿಲ್ವಾ? ದೊಡ್ಡ ಬುದ್ಧಿವಂತ. ಹಾಗಾದ್ರೆ ಗಲ್ಫ್ ಅದನ್ನ ಒಬ್ರೇ ಆಡೋದ್ ಕಣ. ಚೈಲ್ಡ್ ತರ ಫೈಟ್ ಆಡ್ಬೇಡ, ಸ್ವಲ್ಪ ದೊಡ್ಡೊಂದ್ ತರ ಮಾತಾಡು. ಚೀಟಿ ಬರ್ತಾ ಕಣ. ಅಷ್ಟಕ್ಕೂ ಚೀಟಿಲ್ ಏನ್ ಬಂತಣ್ಣ? ಬಾಸ್ಕೆಟ್ಬಾಲ್. ಎವ್ರಿ ಇಯರ್ ಫ್ರೆಷರ್ಸ್ಗೆ ಮ್ಯಾಚ್ ಇರ್ತಿತ್ತು. ಯಾರು ಗೆಲ್ತಾರೋ ಆ ಭಗವಾನ್ ಕ್ಯಾಂಟೀನ್ ಅವ್ರದೇ. ಅಂದ್ರೆ ಲಾಸ್ಟ್ ಇಯರ್ ಸುತ್ತೋಗಿದ್ವಾ? ನಾವ್ ಯಾವಾಗ ತಾನೇ ಗೆದ್ದಿದ್ವಿ? ಲೈ ಬಾಯ್ ಮುಚ್ಚು. ಅವರೆಲ್ಲ ಶ್ರೀಮಂತರು ಕಣ. ಸ್ಪಾನ್ಸರ್ಶಿಪ್ ಇಟ್ಕೊಂಡು ಒಳ್ಳೆ ಪ್ಲೇಯರ್ಸ್ ಕರ್ಕೊಂಡು ಬಂದ್ರು. ಅದಕ್ಕೆ ಈ ನನ್ನ ಮಗ ಗೆಲ್ಲಕ್ಕಾಗ್ಲಿಲ್ಲ. ಇಲ್ಲಿವರೆಗೂ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಮಗ, ಚರಿತ್ರೆ ಬದಲಾಯಿಸೋ ಟೈಮ್ ಬಂತು ಮಗ. ಅಣ್ಣ, ನಾನ್ ಡಿಡಿ ಹೇಳ್ತಾ ಇದ್ದೀನಿ, ಈ ಸಲ ಮ್ಯಾಚ್ ಆಡ್ತಾ ಇದೀವಿ, ಗೆಲ್ತಾ ಇದೀವಿ, ನುಗ್ಗುತ್ತಾ ಇದೀವಿ. ಟಫ್ ಪ್ಲೇಯರ್ ಅಂತ ಅನ್ನಿಸ್ತಾನೆ. ನಂಗೆ ಯಾಕೋ ಈ ಸರಿ ನಾವು ಗೆಲ್ತೀವಿ ಅನ್ನಿಸ್ತಿದೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಗೆಲ್ತೀವಿ ಅಂತ ಹೇಳಿದ್ಯಲ್ಲೋ, ಇಷ್ಟು ದರಿದ್ರವಾಗಿ ಆಡಿದ್ರೆ ಹೆಂಗೋ ಗೆಲ್ತೀವಿ? ಗೆಲ್ಬೇಕು ಅಂತ ಛಲ ಇದ್ರೆ ಸಾಕಲ್ಲ ಮಗ. ಇಲ್ಲ ಮಗ, ಆಟ ಆಡಕ್ಕೂ ಗೊತ್ತಿರಬೇಕು. 10 ವರ್ಷ ಆಯ್ತು. 10 ವರ್ಷದಿಂದ ಸೋಲ್ತಾ ಇದೀವಿ. ಏನೋ ಈಗ? ಏನೋ ನಿನ್ ಪ್ಲಾನು? ಮೋಟಿವೇಟ್ ಮಾಡ್ತೀನಿ ಮಗ. ಎದ್ದೇಳ್ರೋ. ನಮ್ಮ ಅಜ್ಜಿ ಇದಕ್ಕಿಂತ ಫಾಸ್ಟ್ ಆಗಿ ಮಾಡ್ತಾರೆ. ಕಮಾನ್, ಫಾಸ್ಟ್ ಮಾಡ್ತಿದ್ದೀನೋ ಫಾಸ್ಟ್ ಆಗಿ. ಸುಸ್ತಾಗಿ ಬೀಳ್ಬೇಕು ಅಂದಾಗೆ ನಾವು ಮತ್ತೆ ಶುರು ಹಚ್ಕೋಬೇಕು. ಕಮಾನ್. ನಿನಗೆ ನಾಯಿಗೆ ಹೊಡೆದಂಗೆ ಹೊಡೋದ್ರಲ್ಲ ಮಗ, ಅದಕ್ಕೆ ರಿವೆಂಜ್ ನಾನು ತಗೋತೀನಿ. ನನಗೆ ನಾರ್ಮಲ್ ಆಗೇ ಹೊಡೆದ್ರು ಮಗ. ಲೋ, ಇದನ್ನೆಲ್ಲ ನೀನ್ ಹುಡುಗಿರ್ ಮುಂದೆ ಹೇಳ್ಬೇಡ ಕಣೋ. ಅಲ್ಲ, ನೀವುಗಳು ಹೀರೋ ಆಗೋದಕ್ಕೆ ಹುಡುಗಿರ್ ಮುಂದೆ ನನ್ನ ಯೂಸ್ ಮಾಡ್ಕೋತಿದ್ದೀವಿ. ಆಟಾಡ್ಕೋ ಹೋಗು ಮಗ. ಸಾರಿ ಕಣ, ಹುಡುಗಿನ ಬಿಟ್ಟು ಬರೋದು ಒಂಚೂರು ಲೇಟ್ ಆಯ್ತು. ಕಮಾನ್, ಲೆಟ್ಸ್ ಪ್ರಾಕ್ಟೀಸ್ ಗೈಸ್. ಮನೋಜ್, ಮಗ, ನಾನು ಕ್ರಿಶ್ಚಿಯನ್ ಆಗಿ ಹುಟ್ಟಿದ್ರೆ ನನ್ನ ಹೆಸರು ಏನಿರ್ತಿತ್ತು ಗೊತ್ತಾ? ಫ್ರಾಂಕ್ ಅಂತ. ಲೈಫಲ್ಲಿ ನಾನು ತುಂಬಾ ನೋಡಿದೀನಿ ಮಗ. ಏನೇ ಇದ್ರು ಫ್ರಾಂಕ್ ಆಗಿ ಟೆಲ್ ಮಿ ಫ್ರಾಂಕ್. ಡೈಲಿ ಹೀಟ್ ಹತ್ತಿರೋ ನಾಯಿ ತರ ಆಡ್ತಾ ಇದೀಯಾ? ನಮ್ ಕ್ಲಾಸ್ ಅಲ್ಲಿರೋರು ಸೀನಿಯರ್ಸು ಸಾಲ್ದೇನೋ ನಿಂಗೆ? ಮತ್ತೆ ಬಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್, ಫೈರ್ ಸ್ಟೇಷನ್, ನಿಮ್ಮ ಅಜ್ಜಿ ಔಟ್ ಆಫ್ ಸ್ಟೇಷನ್ ಹೋಗ್ತೀಯಾ? ಇದೇ ಕಂಟಿನ್ಯೂ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಮೇಲೆ ಮೊಲೆಸ್ಟೇಷನ್ ಕೇಸ್ ಹಾಕ್ತಾರ. ನಾಯಿ, ಹೀಟ್ ಹತ್ತಿರೋ ನಾಯಿ.
ನೀನ್ ಕೋಪ ಮಾಡ್ಕೊಳ್ಳೋದ್ರಲ್ಲೂ ನ್ಯಾಯ ಇದೆ ಥೂ ನನ್ನ ಮಗನೇ ಹೋಗ ಆಳೋಗ ಕಮಾನ್ ಬಾಯ್ಸ್ ಕಮಾನ್. ವಾಟ್ಸ್ ರಾಂಗ್? ಪಾಪ ಕಣೋ, ಬ್ರಾಹ್ಮಣ ಕಣೋ ಅವನು. ಶಾಪ ತಟ್ಟುತ್ತೆ ನಿನ್ಗೆ. ಶಾಪ ಅಲ್ಲ ಮಗ, ಕೋಪ ಬರುತ್ತೆ. ದೇರ್ ಇಸ್ ನೋ ವೆಜ್ ಆರ್ ನಾನ್ ವೆಜ್ ಇನ್ ವಿಕ್ಟ್ರಿ. ಪ್ರೋಟೀನ್ ಅಂಡ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ವಿ ಟೇರ್ ಅವರ್ ಸೆಲ್ಫ್, ಡಿಸ್ಟ್ರಾಯ್ ಅವರ್ ಸೆಲ್ಫ್. ಇದು ಆಟ ಅಲ್ಲ, ಬೇಟೆ. ಮಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಾಲ್ ತಗೋತಾನೆ, ಅದಾದ್ಮೇಲೆ ನಾವು ಆಟಗಾರರಲ್ಲ ಬೇಟೆಗಾರರು. ಒಂದು ಪಾಸ್ ಆದ್ಮೇಲೆ ಲಡ್ಡುಗೆ ಹೋಗುತ್ತೆ. ದೇರ್ ಇಸ್ ನೋ ಐ ಇನ್ ವಿಕ್ಟರಿ, ದೇರ್ ಇಸ್ ಓನ್ಲಿ ವಿ. ಲಾಸ್ಟ್ ಅಲ್ಲಿ ಹಿಂಗ್ ಇಟ್ಕೊಂಡು ಗೋಲ್ ಮಗ. ಅಲ್ಲ ಮಗ, ನಾವು ನಮ್ ಬ್ಯಾಸ್ಕೆಟ್ ಅಲ್ಲಿ ಹಾಕಿದ್ರೆ ಪಾಯಿಂಟ್ ಅವ್ರಿಗೆ ಹೋಗುತ್ತಲ್ವಾ? ಜೆ.ಸಿ. ಕಾಲೇಜಲ್ಲಿ ಅಂಕಿತ್ ಅಂತ ಒಬ್ಬ ಪ್ಲೇಯರ್ ಇದ್ದಾನೆ ಮಗ. ಅಣ್ಣ ಪ್ಯಾಸ್ದಲ್ಲ, ಅವ್ರ ಕಾಲೇಜಲ್ಲಿ ಅವನೇ ಬೆಸ್ಟ್ ಪ್ಲೇಯರ್ ಅಂತ ಟಾಕು. ಅಯ್ಯ ಪ್ಯಾಸ್ ದಾಲೋ ಅಣ್ಣ ಅಂತವ್ನು ಒಬ್ಬ ಸಿಕ್ಕಿದ್ರೆ ಸಾಕು ಮಗ. ಅಣ್ಣ ಪ್ಯಾಸ್ ದಾಲೋ प्याज डालो क्या प्याज डालो पूरा अंडी लेकर जाओ प्याज ठीक है ಪ್ಯಾಸ್ ದಾಲೋ. ಇಲ್ಲಿ ಪಾಸ್ ಮಾಡು, ಪಾಸ್ ಮಾಡು, ಪಾಸ್ ಮಾಡಲ್ಲ. ಹೋಗು ಹೋಗು ಹೋಗು. ಲಡ್ಡು ಮಗ ಎಲ್ಗೋ ಬಾಲ್ ಕೊಡಲ್ಲ ಅಂತಾರಲ್ಲ ಇವರು. ಮಗ ಯಾರು ಕೊಡಲ್ವ, ನಾವೇ ಇಲ್ಲ. ಮಗ ಪಾಸು, ಮಗ ಬಾಲ್ ಪಾಸ್ ಮಾಡು ಮನೋಜ್. ಮಗ ಪಾಸ್ ಮಾಡು, ಪಾಸ್ ಮಾಡು. ಏನಕ್ಕೋ ಪಾಸು? ನನಗೆ ಯಾಕೋ ಕೊಡ್ತಾ ಇದೀಯ? ಅವನು ಕೊಡು ಅಂದ್ರೆ ಪಾಸ್ 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 ಅಂತ ಯಾಕೆ ಬಡ್ಕೋತಾ ಇದೆಯಾ ಮತ್ತೆ? ಮಗ ಬಾಲ್ ಕೊಡು ಮಗ. ಕೊನೆಗೂ ಸಿಕ್ಬಿಟ್ಟ ಕಣೋ. ಕಂಗ್ರ್ಯಾಚುಲೇಷನ್ಸ್, ಯು ಒನ್ ಸ್ಕ್ರಾಚ್ ಕಾರ್ಡ್. ನಾಳೆಯಿಂದ ಬಂದ್ಬಿಡು ಇಲ್ಲಿಗೆ. ಜೆ.ಸಿ. ಕಾಲೇಜ್ ಮೇಲೆ ಮ್ಯಾಚ್ ಗೊತ್ತಿಲ್ವಾ? ಹೆಣ್ಮಕ್ಳೆಲ್ಲ ಬರ್ತಾರೆ, ಅದ್ರ ಮೇಲೆ ನೀನಿಷ್ಟ. ಹೋಗ್ರಲ್ಲಿ. ಓಕೆ ಸಾರಿ, ನಿನ್ನೆ ಸ್ವಲ್ಪ ಓವರ್ ಆಯ್ತು, ಒಪ್ಕೋತಾ ಇದೀವಿ. ಮ್ಯಾಚ್ ಆಡ್ಬಿಡು. ನನ್ನ 69 ನಂಬರ್ ಜರ್ಸಿ ಕೊಟ್ಬಿಡ್ತೀನಿ, ಬೇಕಾದ್ರೆ ನನ್ನ ಕ್ಯಾಪ್ಟನ್ಸಿನೂ ತಗೋ. ನಿನ್ ಯಾರೋ ಕ್ಯಾಪ್ಟನ್ ಮಾಡಿದ್ದು? ಬ್ರೋ ನನಗೆ ಇಂಟ್ರೆಸ್ಟ್ ಇಲ್ಲ ಬ್ರೋ. ಹಾಗಲ್ಲ ಬ್ರೋ, ಅವನ್ ಬರಲ್ಲ. ಪ್ಲೀಸ್ ನೋ ಸೇಯಿಂಗ್. ಅವ್ನು ಬರಬೇಕು. ಸಿ ಐಲ್ ಎಕ್ಸ್ಪ್ಲೇನ್. ಓಕೆ. ಯಾಕಂದ್ರೆ ಮೊನ್ನೆ ಫ್ಲೂಕಲ್ಲಿ ಒಂದು ಬಾಲ್ ಬಿತ್ತು. ಇವಾಗ ಮ್ಯಾಚ್ ಆಡಿದ್ರೆ ಅವನಿಗೆ ಗೇಮ್ ಬರಲ್ಲ ಅಂತ ಗೊತ್ತಾಗೋಗುತ್ತಲ್ಲ. ದಟ್ಸ್ ವೈ ಹಿ ವೋಂಟ್ ಕಮ್. ಹಾಯ್ ಬ್ಯಾಸ್ಕೆಟ್ ಬಾಲ್ ಟಾಸ್. ಎಲ್ಲಿಂದ ಬಂದ್ರೋ ನೀವು? ತೆಂಗಿನಕಾಯಿ ಚಿಪ್ಪು, ಉಬ್ಬು ತಗ್ಗು. ಮಗ ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಟಾಸ್ ಇರಲ್ಲ ಕಣೋ. ಮತ್ ಬಾಲ್ ಯಾರು ಕೊಡೋದು? ಮೇಲೆ ಎಸೆದರೆ ಕಿತ್ಕೋಬೇಕಷ್ಟೇ. ಹಾಗಾದ್ರೆ ಕಿತ್ಕೊಳ್ಳಿ. ಹಲೋ, ಎಷ್ಟು ಸಲ ನಂಬರ್ ಚೇಂಜ್ ಮಾಡಿದ್ರು ಯಾವನೋ ನಿನ್ಗೆ ನಂಬರ್ ಕೊಡೋದು? ಲೈ, ಈ ನಂಬರ್ ಚೇಂಜ್ ಮಾಡಿ. ಈ ಚಾಕು ಎಣ್ಣೆ ಹಚ್ಬಿಟ್ಟು ಹಂಗೆ ಕುಯ್ದು ಬಿಸಾಕ್ಬಿಡ್ಲಾ? ಸೆಟ್ ಆಗತ್ತೇನೋ? ಅದೇನಾದ್ರೂ ಹಲ್ಸ್ನಣ್ಣೇನೋ ಕೊಯ್ದು ಬಿಸಾಕ್ಬಿಡಕ್ಕೆ. ಹೋಗ್ ಮ್ಯಾಚ್ ಹೋಗೋ ಸುಮ್ನೆ. ಎಲ್ಲಿಂದ ಬರ್ತೀರೋ ನೀವೆಲ್ಲ? ಅಣ್ಣ, ನನ್ನ ಹತ್ರ ಒಂದು ಕ್ರೇಜಿ ಪ್ಲಾನ್ ಇದೆ. ನೀವೊಂದು 10,000 ರೂಪಾಯಿನ ಕೊಟ್ಬಿಡಿ, ರೆಫ್ರಿನ ಸೆಟ್ ಮಾಡಿಬಿಡ್ತೀನಿ. ಟೈಮ್ ಔಟ್. ಅವನ ಹೆಸರು ಲೀ ಅಂತ, ನೋಡಕ್ ಚೈನೀಸ್ ತರ ಅವನೇ.
ಅವನ ಹತ್ರ ಯಾಕೆ ಅವನು ಲೀ ಬ್ರೂಸ್ಲಿ ಏನು ಅಲ್ಲ ಅಣ್ಣ, ಅವನ ಹೆಸರು ಲಿಂಗಯ್ಯ ಅಂತ. ಶಾರ್ಟ್ ಕಟಲ್ಲಿ ಲೀ ಅಂತ ಇಟ್ಕೊಂಡಿದ್ದಾನೆ. ಹಾಯ್, ನಿಂಗೆ 10,000 ಕೊಡ್ತೀನಿ, ನಮ್ಮ ಟೀಮ್ನ ಮ್ಯಾಚಲ್ಲಿ ಗೆಲ್ಸ್ಬಿಡು. ಹಲೋ ಮಿಸ್ಟರ್, ಲೆಟ್ ಮಿ ಡೂ ಮೈ ಜಾಬ್. ಇದು ಯಾವುದೋ ಜಾಬು? ಯಾವಾಗಲೂ ಕತ್ತಲ್ ಹಾಕೊಂಡು ಬಾಯಲ್ಲಿ ಊದೋ ಜಾಬೇನಾ? ಇದನ್ನ IAS IPS ಮಗ ನಮ್ಮನ್ನೇನೋ ಟ್ರೈ ಮಾಡ್ತಾವನೆ ನೋಡಿ. ನಾನು ಹೇಳದ್ ಕೇಳು. ಏ ಅದು ನಿನ್ ಬಾಯಿಂದಾನೆ ಹೇಳ್ಬೋದು. ಔಟ್ ಬಾಂಡ್ಲಿ ನನ್ನ ಮಗನೇ. ಅಶೋಕ್ ನೀನ್ ಬಂದ್ರೆ ನಾವು ಮ್ಯಾಚ್ ಗೆಲ್ತೀವಿ ಅಂತ ಗೋಳಾಡ್ಕೊಂಡು ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೆ. 3 ವಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಬಾಲ್ ರಿಂಗಲ್ಲ ಗ್ಲಾಸ್ಗೂ ತಗುಲ್ತಾ ಇಲ್ಲ ಇಲ್ಲೂ. ಆದ್ರೆ ನೀನು ಅಷ್ಟು ದೂರದಿಂದ ಪರ್ಫೆಕ್ಟ್ ಆಗಿ ಆಗ್ದೆ. ಎಷ್ಟು ಇಷ್ಟಪಟ್ಟು ಕಲ್ತಿರ್ಬೋದು ಬ್ರೋ. ಕ್ಯಾಂಟೀನ್ ಆಚೆ ಡಾಗ್ಸ್ ಅಂಡ್ RIE ಸ್ಟೂಡೆಂಟ್ಸ್ ಆರ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ದಾರೆ, ಓಕೆನಾ? ನೀನ್ ಬಂದ್ರು ಬರ್ದೇ ಇದ್ರು ಈ ಜರ್ಸಿ ನಿಂದೆ ಅಂತ ಹೇಳಕ್ ಬಂದೆ. ನೀನೆ ನನ್ನ ಜೊತೆ ಮಾತಾಡ್ತೀಯಲ್ಲ, ಆ ಥರ ನನ್ನ ಜೊತೆ ಯಾರು ಮಾತಾಡ್ತೀರ? ಇನ್ನೊಂದ್ಸಲ ಆ ಥರ ಮಾತಾಡ್ಬೇಡ. ಸರಿ, ಈ ಮ್ಯಾಚ್ ಆ ಕ್ಯಾಂಟೀನ್ಗೋಸ್ಕರನೇ ಅಲ್ವಾ? ಹೌದು. ಅಟ್ಲೀಸ್ಟ್ ಕಾಫಿ ಚೆನ್ನಾಗಿರುತ್ತಾ? ಹಾಗಂತ ಆಚೆ ಟಾಕು. ಮ್ಯಾಚ್ ಆದ್ಮೇಲೆ ಜೊತೆಲೆ ಕುಡಿಯೋಣ. ಮೊದಲು ಮ್ಯಾಚ್ ಗೆದ್ದು ಅಷ್ಟೇ. ನೆಕ್ಸ್ಟ್ ಬಾಸ್ಕೆಟ್ ಅಶೋಕ್ ಆಗ್ತಾನೆ. ಜಸ್ಟ್ ಬ್ಲಾಕ್ ಹಿಮ್. ಲೇ ಅಶೋಕ್, ನೀನೇ ಹಾಕ್ಬೇಕು. ಹಾಕು ಮಗ. ನಾನಲ್ಲ, ನಮ್ಮ ಡಿಡಿ ಹಾಕ್ತಾನೆ. ಅವನಿಗೆ ಆಟನೇ ಗೊತ್ತಿಲ್ಲ. ಆಟ ಗೊತ್ತಿಲ್ದ್ರೆ ಏನು, ಗೆಲ್ಲಬೇಕು ಅನ್ನೋ ಆಸೆ ಇದೆ ತಾನೆ. ಇವತ್ತು ಗೆಲ್ಲೋದು ಸೋಲೋದು ನಮ್ಮ ಡಿಡಿ ಕೈಯಲ್ಲೇ. ಲೋ ಡಿಡಿ ಹಾಕೋ. ಕೊನೆಗೂ ಅಶೋಕ್ ನಮ್ಮಲ್ಲಿ ಒಬ್ಬ ಆದ. ಈಗ 3 ಜನ ಸೇರಿ ಒಂದು ಟೀಮ್ ಹೆಸರಿಟ್ಕೊಂಡ್ರು. ಮನೋಜ್, ಅಶೋಕ್, ದಾಮೋದರ್. MAD ಮ್ಯಾಡ್. ನಮ್ ಲಡ್ಡು ಕೂಡ ಇವಾಗ ಸಿಂಗ್ ತರನೇ ಆಗ್ತಾನೋ ಏನೋ. ಹೇಳಿ ಅಂಕಲ್. ಲಡ್ಡು ನೋಡ್ದೇನಪ್ಪ? ಲಡ್ಡುನ ನಮ್ ಕಾಲೇಜಲ್ಲಿ ಲಡ್ಡು ಅಮಾಯಕನ್ ತರ ಕಾಣಿಸ್ತಾನೆ ಪಾಪ, ಏನು ಗೊತ್ತಿಲ್ಲ. ಬಾಯಿಗೆ ಬೆರಳಿಟ್ರು ಕಚ್ಚಕ್ ಬರಲ್ವಲ್ಲ ಅವನ್ಗೆ. ಅವನೇ ಕಣಪ್ಪ ಗಣೇಶ್. ಗಣೇಶ್ ಟಿವಿ ರೂಮಲ್ಲಿ ಇರ್ತಾನೆ ಅಂಕಲ್. ಲಡ್ಡು
ಡ್ಯಾಡಿ ಇಂಜಿನಿಯರಿಂಗ್ ಮಾಡ್ತೀನಿ, ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತೀನಿ ಅಂತ ಹೇಳ್ತಿದ್ದಲ್ಲ. ಡ್ಯಾಡಿ ನಮ್ ತಾತನ ಮೇಲೆ ಹಣೆಗೂ ಕೊಡ್ದಿಲ್ಲ ಡ್ಯಾಡಿ. ನಾಚಿಕೆ ಆಗಲ್ವ ನಿನಗೆ? ಸತ್ತೋಗಿರೋರ್ ಮೇಲೆ ಹಣೆ ಇಡ್ತೀಯಲ್ಲ. ಏನೋ ಇದು ಚೀಪ್ ಆಗಿರೋ ಎಣ್ಣೆ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯ. ಅಂಕಲ್ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಬೇಡಿ. ನಾನು ಹೇಳ್ದೆ ಲಡ್ಡು ಸ್ಟಫ್ ತರೋಣ ಬರೋ ಅಂತ, ಅವನೇ ಉಪ್ಪಿನಕಾಯಿ ಮ್ಯಾನೇಜ್ ಮಾಡೋಣ ಬರೋ ಅಂದ. ಏನ್ ಸ್ಟಫು, ಏನ್ ಮಾವಿನಕಾಯಿ ಉಪ್ಪಿನಕಾಯೋ? ಶೋ ಡಿಡಿ ಸ್ಪೀಕಿಂಗ್. ಬಾವಾ ಯಾರೋ ನಿನಗೆ ಚಿಕ್ಕಪ್ಪ? ಸರಿ ದೊಡ್ಡಪ್ಪ, ಈ ಸಲ ನನ್ನ ಮಗ ನೋಡೆ ಅವ್ನ್ ಬಿಟ್ಬಿಡು. ನಿನ್ ಮುಖ ನೋಡ್ತಿರೋದು ಇವಾಗೇನೆ. ನಿನ್ ಮುಖ ನೋಡ್ಕೊಂಡು ಅವನು ನೇಕೋಬಿಡ್ಲಿ. ಅಲ್ಲ ನಿಮ್ಗೆ ಬುದ್ಧಿ ಹೇಳಕ್ ಯಾರು ದೊಡ್ಡವ್ರಿಲ್ವಾ? ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟಿಗೋಸ್ಕರ ಮೀಥಲ್ ಆಲ್ಕೋಹಾಲ್ನ ಕೇಳಿದ್ರಲ್ಲ ಚೇತು ಅಣ್ಣ, ತಗೋ ಮಗು. ಬಂದೆ. ಹಲೋ, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ. ಸಿ ಯು ಅಂಕಲ್. ಏಯ್ ನಿಂತ್ಕೋ. ಯಾರೋ ನೀನು? ಆಂಟೋನಿ. ಏನ್ ತೋನಿ? ಆ ತೋನಿ ಈ ತೋನಿ ಯಾವ ತೋನಿ ಅಲ್ಲ ಅಂಕಲ್, ಆಂಟೋನಿ ರೋಡ್ರಿಗಸ್, ಫೈನಲ್ ಇಯರ್. ಎಷ್ಟು ವರ್ಷದಿಂದ? ನೋಡಿ ಅಂಕಲ್, ಇನ್ನು ಪರಿಚಯ ಆಗಿ 10 ನಿಮಿಷ ಆಗಿಲ್ಲ, ಆಗ್ಲೇ ಬೆಸ್ಟ್ ಫ್ರೆಂಡ್ ತರ ಪರ್ಸನಲ್ ಕ್ವಶನ್ ಹೇಗೆ ಕೇಳ್ತೀರಾ ನೀವು? ಬಿಹೇವ್ ಯುವರ್ ಸೆಲ್ಫ್ ಅಂಕಲ್. ಲಡ್ಡು, ಅಂಕಲ್ ದೊಡ್ಡವರು ಅಂತ ಟ್ಯೂಬ್ಲೈಟ್ ಲೆಂತ್ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇಲ್ಲ. ಟ್ಯೂಬ್ಲೈಟ್ ಕೊಡ್ರೋ? ಟ್ಯೂಬ್ಲೈಟ್ ಅಂತೆ, ಟ್ಯೂಬ್ಲೈಟ್ ಕೊಡೋ. ಕೊಡೋ ಇಲ್ಲ. ಎಕ್ಸ್ಪೆರಿಮೆಂಟ್ ಮಾಡಿ. ಯಾರೋ ಅವನು ಎಲೆಕ್ಟ್ರಿಷಿಯನಾ? ಟ್ಯೂಬ್ಲೈಟು ಗೀಬ್ಲೈಟು ಅಂತವನೇ? ಇಲ್ಲಪ್ಪ, ಅವ್ರ ಅಪ್ಪಂದು ಟ್ಯೂಬ್ಲೈಟ್ ಫ್ಯಾಕ್ಟ್ರಿ ಇದೆ. ಹಾ ಹೇಳು. ಏನ್ರಿ ಅವ್ನ್ಗೆ ಸ್ಪ್ರೈಟ್ ತಗೊಂಡು ಯಾಕೆ ಓಡ್ಕ ಜೊತೆ ನೆಂಚ್ಕೊಳಕ? ಇಡೋ. ಸರಿ ತಗೋ. ಓಕೆ ಡ್ಯಾಡಿ. ಒಂದ್ ಮಾತು ಹೇಳ್ತೀನಿ ಕೇಳು. ಈ ವರ್ಷ ಏನಾದರೂ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ನಿನ್ನ ಹುಟ್ಲಿಲ್ಲ ಅಂತ ಅನ್ಸ್ಬಿಡ್ತೀನಿ ಮಗನೇ. ತಗೋ, ನಿನ್ ಬರ್ತ್ಡೇ ಅಂತ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಹ್ಯಾಪಿ ಬರ್ತ್ಡೇ. ನಮ್ಮಪ್ಪ ಹೋಗ್ತಾ ಹೋಗ್ತಾ ಪುರುಷೋತ್ತಮ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಹೋದ್ರು. ತುಂಬಾ ಸೀರಿಯಸ್ ಆಗಿ ತಗೊಂಡ್ರು ಮ್ಯಾಟರ್ನ. ಭಗತ್ ಸಿಂಗ್ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಏನ್ ನಡೀತಿದ್ಯೋ ಎಲ್ಲ ನಾನು ನೋಡ್ಬೇಕು. CCTVನ ಹಾಕ್ಸಿ. ಗುಡ್ ಈವ್ನಿಂಗ್ ಸರ್. ನಿಮ್ಗೋಸ್ಕರ ಒಂದು ಗಿಫ್ಟ್. ಲಾಂಗ್ ರನ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಪ್ಲೀಸ್ ಹ್ಯಾಂಡಲ್. ರೆಡಿ ಬಾಯ್ಸ್? ಏನಪ್ಪ ಮಾಡ್ತಿದ್ದಾರೆ ಇವರು? 1 ಏಯ್ 2 ಏಯ್ 3. ಅಯ್ಯೋ ಅದಕ್ಕೆ ಅಣ್ಣ, ಕ್ಯಾಂಪಸ್ ಅಲ್ಲಿ ಒಂದು CCTV ಕ್ಯಾಮ್ರಾ ಇಲ್ವಲ್ಲ. ಸೂಪರ್ ಅಣ್ಣ. ಮತ್ತಿನ್ನೇನ್ ಬೇಕು ಹೇಳು? ಮುಂದೆ ಎಲ್ಲ ಚೆನ್ನಾಗೇ ಇರ್ಬೇಕಲ್ವಣ್ಣ? ಎಲ್ಲ ಚೆನ್ನಾಗೇ ಇತ್ತು ಕಣ. ಆದ್ರೆ ಈ ಮನೋಜ್ ಇದನ್ನಲ್ಲ, ನಮ್ ಗ್ಯಾಂಗಿಗೆ ಒಂದು ವೈರಸ್ ತಂದ. ಏನಣ್ಣ ಅದು? ಲವ್. ಮನೋಜ್ ಓಕೆ. ಓಕೆ ಅಂದ್ರೇನು? ಅವತ್ ನೋಡಿ ನಕ್ಕದ್ರಲ್ರಿ? ಅದು ಜಸ್ಟ್ ಟೈಮ್ ಪಾಸ್ಗೋಸ್ಕರ. ಟೈಮ್ ಪಾಸ್ ಅಂದ್ರೆ ಏನ್ರಿ? ಮತ್ತೆ ನೀನ್ ಹಾಗೆ ನೋಡ್ತಿದ್ರೆ ಏನ್ ಮಾಡ್ಲಿ? ನಾಚಿಕೆಯಿಂದ ತಲೆ ಬಗ್ಸ್ಕೋಬೇಕಾ ಅಥವಾ ಭಯ ಪಟ್ಕೊಂಡು ಮುಚ್ಕೋಬೇಕಾ? ಸಿ, ನನಗೂ ಏನೋ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಸೊ ಎಂಟರ್ಟೈನ್ಮೆಂಟ್ ಅಂದ್ರೆ ಏನ್ರಿ? ನಾಳೆ ಬೆಳಗ್ಗೆ ನೀವು ಪ್ರೀತಿಸ್ಲಿಲ್ಲ ಅಂತ ನಾನು ದೊಡ್ಡ ಹುಚ್ಚ ಆಗೋದ್ರೆ, ಅಬ್ಬಾ, ಅರ್ಜುನ್ ರೆಡ್ಡಿಲ್ ಮಾಡ್ದಾಗೆ ಅಂತ ಮೂಗುಗ್ ಪೌಡರ್ ಹಾಕೊಂಡ್ರೆ ನೀವು ರೆಸ್ಪಾನ್ಸಿಬಿಲಿಟಿ ತಗೋತೀರಾ? ದೊಡ್ಡ ಹೀರೋ ತರ ಮಾತಾಡ್ಬೇಡ. ನಾನು 216 ಬಸ್ಸೆ. ನಿನ್ ಬಗ್ಗೆ ಕಾವ್ಯ ನನ್ಗೆ ಎಲ್ಲ ಹೇಳಿದಾಳೆ. ಇರಿ ಕಾವ್ಯನಾ? ಹಾ. ಕಾಚಿಗೂಡ ಕಾವ್ಯನಾ? ಕರ್ಮನ್ಗಡ್ ಕಾವ್ಯನಾ? ಹೇ, ಕೊಂಡಾಪುರ್ ಕಾವ್ಯ ಕಣೋ. ಶ್ರುತಿ 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 ಓಕೆ. ಶ್ರುತಿ, ನಾನು ಏನು ಹೇಳೋಕೆ ಬಂದೆ ಅಂದರೆ, ನನ್ನ ಜೊತೆ ಒಂದು ಕಪ್ ಕಾಫಿ ಕುಡಿದ್ರೆ ಡೀಟೇಲಾಗಿ ಎಲ್ಲ ಹೇಳ್ತೀನಿ. ಓಕೆ? ಸೊ 1 ಕಪ್ ಕಾಫಿ. ಮೇಡಮ್ 10 rupees. 1 ಕಪ್ ಕಾಫಿ. 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 ಹೀಗೆ ಕೇಳಕ್ ನಾಚಿಕೆ ಆಗಲ್ವಾ? ಏನ್ ಸಾರ್ ಇದು? ನಿಮ್ಗೆ ಯಾಕೋ ನಗು ಬರುತ್ತೆ? ನಗ್ತಿದೀವಾ? ಹಿಂಗ್ ಕುತ್ಕೊಂಡು ನಗೋದಲ್ಲೋ. ನಿನಗೆ ದಮ್ ಇದ್ರೆ ಒಂದು ಹುಡುಗಿನ ಬೀಳ್ಸ್ ತೋರ್ಸು. ಬೀಳ್ಸಲ್ಲ ಕಣ, ನನಗಾಗಲ್ಲ. ಈ ಹೆಣ್ಮಕ್ಳನ್ನ ಬೀಳ್ಸೋದು ನನ್ನ ಸಿಲೆಬಸ್ ಅಲ್ಲಿ ಇಲ್ಲ. ಅದೇನು, ಇಲ್ಲಿವರೆಗೂ ಯಾರನ್ನು ಲವ್ ಮಾಡಿಲ್ವಾ? ಮಾಡ್ದೆ ಮಗ. ಈಗ 10th ವರೆಗೂ ಕ್ರಿಕೆಟ್ ಲವ್ ಮಾಡಿದೆ, ಇಂಟರ್ ಅಲ್ಲಿ ಸಿನಿಮಾ ಲವ್ ಮಾಡಿದೆ. ಸೈಲೆನ್ಸ್. ಏಯ್, ಏನ ಸೈಲೆನ್ಸ್? ಓದ್ಕೊಳಕ್ ಲೈಬ್ರರಿಗೆ ಬರ್ತಾರ, ಹೋಗ ಮನೆಗೆ. ಇಡಿಯಟ್. ಹುಡುಗಿರ ಹಿಂದೆ ನಾನು ಬೀಳ್ಲಿಲ್ಲ. ಯಾಕೋ ಮಗ? ಮೀಟರ್ ಆಫ್ ಆಗೋಗುತ್ತೆ ಮಗ. ಅಂದ್ರೆ ಲೇಡೀಸ್ ಮ್ಯಾಟ್ರ್ ಅಲ್ವಾ?
ಹ್ಯಾಂಡ್ ಸ್ವೆಟಿಂಗ್, ಲೆಗ್ಸ್ ಶೇಕಿಂಗ್, ಶೈ ಈಸ್ ಕಮಿಂಗ್. ಒಂದು ವೇಳೆ ಯಾವುದೋ ಒಂದು ಹುಡುಗಿ ನೀನ್ ನನ್ಗೆ ಇಷ್ಟ ಆದ ಕಣೋ, ಪ್ರೀತಿಸೋಣ, ಇಬ್ರು ಒಟ್ಟಿಗಿರೋಣ ಅಂದ್ರೆ ಮಾಡಿದ್ರೆ ನನ್ನ ಯಾಕೆ ಮಾಡ್ತಾರೆ ಮಗ? ಅಶೋಕ್ನ ಮಾಡ್ತಾರೆ, ನಮ್ ಜೆನ್ನಿ ತರ. ಮಧ್ಯದಲ್ಲಿ ನನ್ನನ್ನು ಯಾಕೆ ಹೇಳ್ತಾ ಇದೆಯಾ? ನಾವು ಜಸ್ಟ್ ಲ್ಯಾಬ್ ಪಾರ್ಟ್ನರ್ಸ್ ಅಷ್ಟೇ. ನೋ 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 ಮಗ, ಜಿಲ್ಲಾ ಪರಿಷತ್ ಹೈಸ್ಕೂಲಲ್ಲಿ ಓದಿರೋ ಹುಡುಗನ್ ತರ ಹೇಳ್ತೀನಿ. ನೀವು ಲ್ಯಾಬ್ ಪಾರ್ಟ್ನರ್ಸ್ ಅಲ್ಲ, ಲೈಫ್ ಪಾರ್ಟ್ನರ್ಸ್. ನೀವ್ ಎಷ್ಟೇ ಕಿತ್ತಾಡ್ಕೊಂಡ್ರು ಲಾಸ್ಟ್ ಅಲ್ಲಿ ಒಂದಾಗೆ ಆಗ್ತೀರಾ. ಪ್ರೀತಿಸ್ತೀರಾ, ಮದ್ವೆ ಆಗ್ತೀರಾ, ಕೊನೆಗೆ ಮಕ್ಳನ್ನು ಮಾಡ್ಕೋತೀರಾ. ಆ ಮಕ್ಳಿಗೆ ಹೆಸರನ್ನ ಅವ್ನು ಇಡ್ತಾನೆ. ಏನ್ ನೋಡ್ತಿದ್ಯಾ? ನಿನ್ಗ್ಯಾರು ಸಿಗಲ್ಲ. ಇವನ ಬಸ್ ಹುಡುಗಿ ಹಿಂದೆ ಬಿದ್ದು ಬಿದ್ದು ಹುಚ್ಚೆ ಆಗೋಗ್ಬಿಡ್ತಾನೆ ಮಗ. ನೋಡ್ತಾರೋ, ಇದು ಗ್ಯಾರಂಟಿ. ಐ ಎಮ್ ಎ ಫ್ರೀ ಬರ್ಡ್ ಕಣೋ. ನನಗಿಂತವೇನೂ ಇಲ್ಲ. ನನ್ನನ್ನು ನೋಡಿ ಯಾವ ಹುಡುಗಿನೂ ಇಂಪ್ರೆಸ್ ಆಗಲ್ಲ. ನನ್ನನ್ನು ಯಾವ ಹುಡುಗಿನೂ ಇಷ್ಟಪಡಲ್ಲ. ನನ್ನನ್ನು ಯಾವ ಹುಡುಗಿನೂ ಪ್ರೀತಿಸಲ್ಲ. ನಿನ್ನ ನೋಡಲೆಂದೋ ಮಾತನಾಡಲೆಂದೋ. ಸರ್, ಬಾಚಣಿಗೆ ಇದೆಯಾ ಸರ್? ಸರ್ 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 ಸಾರಿ ಸರ್ ಸಾರಿ. ಏನಾಯ್ತು? ಯಾರಾದ್ರೂ ಅಳ್ತಾ ಇದ್ದಾರಾ? ಲೆಟರಾ? ಯಾರಿಗೆ? ಅದು ಟೆಲಿಗ್ರಾಮ. ಅಮ್ಮಂಗೇನಾದ್ರೂ ಆಯ್ತಾ? ಅಪ್ಪಂಗ್ ಲಾರಿ ಗುದ್ಬಿಡ್ತಾ? ಮಗ ಏನಾಯ್ತು ಅಂತ ಹೇಳೋ. ಓದಲ್ಲಿ. ಹಾಯ್ ಡಿಡಿ. ಏನು ಲೈಬ್ರರಿಲಿ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಿದ್ದೆ? ನಿನ್ನ ನೋಡಿ ಯಾರು ಇಂಪ್ರೆಸ್ ಆಗಲ್ಲ, ನಿನ್ನ ಯಾರು ಇಷ್ಟಪಡಲ್ಲ. ನೀನ್ ಹಾಗ ಅನ್ಕೋತಿದ್ಯಾ ಅಷ್ಟೇ. ನಿನ್ ಕಂಡ್ರೆ ತುಂಬಾ ಹುಡುಗಿರಿಗಿಷ್ಟ, ನನ್ಗಂತೂ ತುಂಬಾ ಇಷ್ಟ. ಅದನ್ನ ಹೇಳಕ್ಕೆ ಈ ಲೆಟರ್. ಯಾರು ಏನು ಅಂತ ಡೀಟೇಲ್ಸ್ ಕೊಡ್ತೀನಿ ಅಂತ ಅನ್ಕೋಬೇಡ. ಆದ್ರೆ ಮ್ಯಾಟರ್ ಇಷ್ಟೇ. ಇಂತಿ ಒಂದ್ ಹುಡುಗಿ. ಹುಡುಗಿನೇ ಕಣೋ. ನಿನಗಿದ್ ಸ್ವಲ್ಪ ಓವರ್ ಅನಿಸ್ತಾ ಇಲ್ವಾ? ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ಕಂಡಿದ್ಯಾ? ಲೇ, ಹ್ಯಾಂಡ್ ರೈಟಿಂಗ್ ಅಲ್ಲಿ ಕರ್ವ್ಸ್ ಇದೆ ಕಣೋ. ಯಾಕೆ ಗೊತ್ತಾ? ಹುಡುಗಿರ್ಗೂ ಕರ್ವ್ಸ್ ಇರುತ್ತಲ್ಲ, ಅದಕ್ಕೆ. ಲೆಟರು, ಹುಡುಗಿ, ಯಾವ ಕಿತ್ತೋದ್ ನನ್ ಮಗ ಬರ್ದಿದ್ದಿ ಲೆಟ್ರು? ಮಗ ನಮ್ಮೇಲೆ ಅನುಮಾನ ಪಡ್ತಿದ್ಯೇನೋ? ಮಗ, ಎಷ್ಟೋ ಹುಡುಗರ ಲೈಫ್ ಅಲ್ಲಿ ನಾನೇ ಏಂಜಲ್ ಪ್ರಿಯಾ, ಡ್ಯಾಡೀಸ್ ಲಿಟಲ್ ಪ್ರಿನ್ಸೆಸ್ ಅಂಡ್ ಪರ್ಲ್ ಸಮ ಅಂತ ಗೊತ್ತಾ ನಿಂಗೆ? ಲೇ, ಜಿಲ್ಲಾ ಪರಿಷತ್ ಸ್ಕೂಲ್ ಕನ್ನಡ ಮೀಡಿಯಂ. ಈ ತರ ಕಿತ್ತೋದ್ ಕೆಲಸ ಎಷ್ಟು ಮಾಡಿರಲ್ಲ. ಅಂತದ್ರಲ್ಲಿ ನೀವು ನನ್ನ ಹತ್ರ ಇವತ್ತು ಲೈ ಡಿಡಿ, ಒಂದು ಹುಡುಗಿ ನಿನಗೆ ಲೆಟರ್ ಬರೆದ್ರು ಅದು ನಂಬ್ತಾ ಇಲ್ಲ ನೋಡು. ಅದು ಕಣೋ ನಿನ್ ದರಿದ್ರ. ಅದಕ್ಕಿಂತ ದರಿದ್ರ ಏನು ಅಂದ್ರೆ, ಒಂದು ಹುಡುಗಿ ನಿನಗೆ ಲೆಟರ್ ಬರೆಯೋದು. ಅದು ಕರೆಕ್ಟ್. ನಿನ್ ಇಂಟ್ರೆಸ್ಟ್ ಹುಡುಗಿರ ಮೇಲೆ ಅಲ್ವಲ್ಲ? ಹಲೋ. ಹಾಯ್. ಹಾಯ್. ಅಲ್ಲಿ ದಾಮೋದರ್ ಇದಾನಾ? ಅದೇ ಡಿಡಿ. ಡಿಡಿನ? ಹೌದು. ಡಿಡಿಗೆ ಹುಡುಗಿ ಫೋನಾ? ಕ್ರೆಡಿಟ್ ಕಾರ್ಡ್ ಕೊಡೋದಕ್ಕ ಅವನ್ಗೆ ಹೋಗ್ತಾ ಇಲ್ಲ ಬಿಡಿ. ಮುಚ್ಕೊಂಡು ಫೋನ್ ಕೊಡು. ಮುಚ್ಕೊ. ಡಿಡಿ ಫೋನ್. ನಮ್ಮ ಅಪ್ಪಂಗೆ ಈ ಟೈಮಲ್ಲಿ ಮಾಡ್ಬೇಡ ಅಂತ ಹೇಳಿಲ್ವಾ ಡ್ಯಾಡಿ? ಹಲೋ. ಮಗ, ಲೇಡೀಸ್ ಕಣೋ. ಕೊಡು, ನಾನು ಹ್ಯಾಂಡಲ್ ಮಾಡ್ತೀನಿ. ಇರ. ಹಲೋ, ಯಾರು ನೀವು? ನನ್ ಬರ್ದಿದ್ ಲೆಟರ್ ತಲುಪ್ತಾ? ಯಾವ ಲೆಟರ್? ಅದೇ ನನ್ ಬರ್ದಿದ್ ಲೆಟರ್. ನಿಮ್ ಹುಡುಗಿ ವೆನೆಲ್ಲಾ. ಓಕೆ, ನನ್ನ ಹತ್ರ 2 ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ 1, ಆ ಲೆಟರ್ ನೀವೇ ಬರ್ದಿದ್ದ? ಹೌದು. ಕಾಪಿ ದ್ಯಾಟ್. ಕ್ವಶನ್ ನಂಬರ್ 2, ನೀವು ನಿಜವಾಗ್ಲೂ ಲೇಡೀಸಾ? ಸ್ಟೂಪಿಡ್. ಮಗ ಲೇಡೀಸೇ. ಅಷ್ಟಕ್ಕೂ ಯಾರ್ರೀ ನೀವು? ನಿಮ್ ಹೆಸರೇನೋ, ನಿಮ್ ಕತೆ ಏನೋ? ಅದನ್ ಕಂಡು ಹಿಡಿಬೇಕಾಗಿರೋದು ನಮ್ ಕೆಲ್ಸ. ಇವತ್ತಿಂದ ಲೆಟ್ಸ್ ಸ್ಟಾರ್ಟ್ ಆರ್ ಜರ್ನಿ. ನಿಜವಾಗ್ಲೂನೇ ಹುಡುಗಿ ಮಗ? ಪ್ರೇಸ್ ದಿ ಲಾರ್ಡ್ ಜೆನಿ. ಪ್ರೇಸ್ ದಿ ಲಾರ್ಡ್ ಡಿಡಿ. ನಿನ್ ಫ್ರೆಂಡ್ ಇದನಲ್ಲ, ಅವನೊಬ್ಬ ವೇಸ್ಟ್ ಫೆಲೋ. ಇವತ್ ಲ್ಯಾಬಲ್ಲಿ ಏನಾಯ್ತು ಗೊತ್ತಾ? ಒಂದು ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗಿಲ್ಲ. ಇವತ್ ಎಂತ ಪರಿಸ್ಥಿತಿನಲ್ಲೂ ಎಲ್ಲ ಕಂಪ್ಲೀಟ್ ಮಾಡ್ಬೇಕು. ಅಷ್ಟಕ್ಕೂ ಎಕ್ಸ್ಪೆರಿಮೆಂಟ್ ಎಲ್ಲ ಲೇಟ್ ಆಗಿದ್ದೆ ಅವನಿಂದ. ಅರೆ, ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿದ್ರೆ ತಾನೆ. ಇವತ್ ಸೋಲೋ ಆಗಿ ಮಾಡು ಅಂದಿದ ತಕ್ಷಣ ಫಾಸ್ಟ್ ಆಗಿ ಮುಗಿಸ್ ಹೊರಟೋದ. ಅರೆ, ಒಬ್ಳು ಹುಡುಗಿ ಒಂಟಿ ಆಗಿದ್ದಾಳೆ. ನಾನೇನಾದ್ರೂ ಡ್ರಾಪ್ ಮಾಡ್ಬೇಕಾ, ಇಲ್ಲ ಯಾರಾದ್ರೂ ಬರ್ತಿದಾರಾ? ಹೀಗೆಲ್ಲ ಕೇಳ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವನ್ಗೆ? ನಿಮ್ ಮಮ್ಮಿ ಇರು. ಅವ್ನ್ ನಂಗೆ ಮುಂಚೆನೆ ಫೋನ್ ಮಾಡಿದ್ದ. ಪ್ರಾಕ್ಟಿಕಲ್ಸ್ ಆದ್ಮೇಲೆ ಜೆನಿ ಒಬ್ಳೇ ಇರ್ತಾಳೆ, ಡ್ರಾಪ್ ಮಾಡ್ಬಿಡು, ನನ್ನ ಜೊತೆ ಅನ್ಕಂಫರ್ಟಬಲ್ ಅಂತ. ನಾನ್ ಬಿಸಿ ಇದ್ದೆ, ಅದಕ್ಕೆ ಅವನ್ಗೆ ಡ್ರಾಪ್ ಮಾಡ್ಬಿಡು ಅಂದೆ. ಅಲ್ಲೇ ಆಚೆ ಇರ್ತಾನೆ ನೋಡು. ನೀನ್ ಸುಮ್ನೆ ಅವ್ನ್ ಬೈಬೇಡ, ಅವ್ನ್ ಅನಾಥ ಕಣೆ.
ಅಶೋಕ್ ಥ್ಯಾಂಕ್ಸ್. ಇಟ್ಸ್ ಓಕೆ. ಇಟ್ಸ್ ಓಕೆನಾ? ಫಸ್ಟ್ ನಾನು ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಬಂದ್ರೆ ಹೊರಟ್ಬಿಟ್ಟೆ. ಇಟ್ಸ್ ನಾಟ್ ಓಕೆ. 12th ಡೇ ನಿನ್ ಪಕ್ಕದಲ್ಲಿ ಲಂಚಿಗೆ ಕೂತ್ಕೊಳ್ಳೋಣ ಅಂತ ಬಂದ್ರೆ ಅವಾಗ್ಲೂ ಹೊರಟೋದೆ. ಇಟ್ಸ್ ನಾಟ್ ಓಕೆ. ಲೈಬ್ರರಿಲಿ ನಾನೊಂದು ಬುಕ್ ಕೇಳಿದ್ರೆ ನನ್ನ ಒಂದು ಹುಳದ ತರ ನೋಡ್ದೆ. ಇಟ್ಸ್ ನಾಟ್ ಓಕೆ. ಇವತ್ತು ಕೂಡ ನನ್ನ ಪರಿಸ್ಥಿತಿಗೆ ನೀನೇ ಕಾರಣ. ಏನೋ ಕಾಪಾಡ್ಬಿಟ್ಟಂಗ್ ಬಿಲ್ಡಪ್ ಬೇರೆ. ಇಟ್ಸ್ ಓಕೆ ಅಂತ. ಇಟ್ಸ್ ನಾಟ್ ಓಕೆ. ಅದ್ರಲ್ಲೂ ನನ್ಗೇನ್ ಕಡಿಮೆ, ನಮ್ಮ ಏರಿಯಾದಲ್ಲಿ 10 ಜನ ನನಗೆ ಲೈನ್ ಹೊಡಿತಿದ್ದಾರೆ. ಯಾಕೆ? ನಂಬಿಕೆ ಇಲ್ವಾ? ಕಾರ್ತಿಕ್, ನಿನ್ನ ಲವ್ ಮಾಡ್ತಿದ್ಯಾ ಇಲ್ವಾ? ಸಾರಿ ಜೆನ್ನಿ, ನಾನು ಮೂವ್ ಆನ್ ಆಗಿದ್ದೀನಿ. ಅದ್ಯಾಕೆ? ಏನಕ್ಕಂದ್ರೆ ನಮ್ಮ ಮನೆ ಮೇಲೆ ಜೆಸ್ಸಿ ಬಂದಿದ್ದಾಳೆ. ಜಗತ್ತಲ್ಲಿ ಇಷ್ಟೊಂದು ಜನ ಹುಡುಗಿರಿದ್ರು ಕೂಡ ನಾನು ಜೆಸ್ಸಿನೇ ಲವ್ ಮಾಡ್ತಿದ್ದೀನಿ. ಸಾಕು. ಇನ್ನೂ 9 ಜನ ಇದ್ದಾರೆ. ಜೆನಿ ಪುಣ್ಯನೋ ಏನೋ ಗೊತ್ತಿಲ್ಲ, ಅಶೋಕ್ ನಗ್ತ ಬೆನ್ನೆಲ್ಲ ಕಂಡು ಹಿಡಿಯೋದಕ್ಕೆ ಡಿ ಬೋರ್ಡ್ ಹಾಕ್ದ. ಶ್ರುತಿನ್ ಇಂಪ್ರೆಸ್ ಮಾಡೋದಕ್ಕೆ ಮನೋಜ್ ರೋಡ್ಗಿಳ್ದ. ನನ್ ಜೊತೆ ಬರ್ತೀಯಾ, ನೀ ನನ್ ಜೊತೆ ಬರ್ತೀಯಾ, ಬರ್ತೀಯಾ ನನ್ ಜೊತೆ ಕಾಫಿಗೆ ಬರ್ತೀಯಾ? ಆಗ್ಲಿಂದ ಎಲ್ಲ ಶುರುವಾಯ್ತು ಕಣ್ರು. ಈಗ 37 ಹುಡುಗಿರ್ನ ಎಲಿಮಿನೇಟ್ ಮಾಡಾಯ್ತು. 12 ಭಾಷೆಯಲ್ಲಿ ಐ ಲವ್ ಯು ಹೇಳಿದ್ದೀನಿ. ಆ ಹುಡುಗಿ ನಮ್ಮ ಕಾಲೇಜ್ ಅವಳ ಅಲ್ವೋ ಅಂತ ಡೌಟ್ ಬರ್ತಾ ಇದೆ. ಅಲ್ವೋ ಚಿಂಟು, ಯಾಕೋ ಪ್ರತಿ ಸಲ ನಿನ್ ತಂಗಿಗೋಸ್ಕರ ಸೋಲ್ತಿರ್ತೀಯಾ? ನಾನ್ ಗೆದ್ರೆ ಅವಳು ಆಡಕ್ ಬರಲ್ಲ, ಅದಕ್ಕೆ ನಾನು ಅವಳ ಜೊತೆ ಆಡ್ಬೇಕು ಅಂದ್ರೆ ನಾನ್ ಸೋಲ್ಬೇಕು. so sweet. ನಾನು ಅವಳ ಜೊತೆ ಆಡ್ಬೇಕು ಅಂದ್ರೆ ನಾನ್ ಸೋಲ್ಬೇಕು. ಓ, ಬಂದ್ಬಿಟ್ಯಾ? ಸ್ಟಾರ್ಟ್ ಮಾಡು. ಹೇರ್ ಚೆನ್ನಾಗಿದೆ, ಆಯಿಲ್ ಹಚ್ಕೊಂಡಿದ್ಯಾ, ಫೇಸ್ ಚೆನ್ನಾಗಿದೆ, ಪೌಡರ್ ಹಚ್ಕೊಂಡಿದ್ಯಾ ಅಂತ ಏನೋ ಟ್ರೈ ಮಾಡ್ತೀಯಲ್ಲ. ಮಾಡು. ಹಾಗಾದ್ರೆ ನಾನು ಹೋಗ್ಲಾ? ಹೋಗ್ತಿದ್ದೀನಿ. ಶ್ರುತಿ, ನಾನು ಎಷ್ಟು ಟ್ರೈ ಮಾಡಿದ್ರು ನೀನು ನನಗೆ ಬೀಳಲ್ಲ. ಯಾಕೆ? ಯಾಕೆ ಅಂದ್ರೆ ನೀನು ಬಿದ್ದರೆ ನಾನು ಟ್ರೈ ಮಾಡೋದು ನಿಲ್ಲಿಸ್ಬಿಡ್ತೀನಲ್ಲ, ಅದು ನಿನಗೆ ಇಷ್ಟ ಆಗಲ್ಲ. ಹೇಳ್ಬಿಟ್ಟೆ ಮಗ. ಏನು ಹೇಳ್ಬಿಟ್ಟೆ? ಫೈನಲ್ ಎಕ್ಸಾಮಿನೇಷನ್ ದಿನ ಆ ಹುಡುಗಿ ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ. ಆ ಹುಡುಗಿ ನನ್ನ ಮೀಟ್ ಮಾಡ್ತಾಳಂತೆ. ಗಿಫ್ಟ್ ಕೂಡ ತಗೊಂಡೆ ಮಗ. ರಾತ್ರಿನೇ ಪ್ಯಾಕ್ ಮಾಡಿದ್ದು. ಲಡ್ಡು ಹೆಂಗಿದೆ ಹೇಳು ಗಿಫ್ಟ್? ಅಸಹ್ಯವಾಗಿದೆ ಕಣ. ನಿನ್ಯಾರೋ ಕೇಳಿದ್ದು ಮಗ ಮನೋಜ, ತುಂಬಾ ಚೆನ್ನಾಗಿದೆ, ತುಂಬಾ ಪರ್ಸನಲ್ ಗಿಫ್ಟ್ ಮಗ. ಮಗ ನಿನ್ಗೊಬ್ಬನಿಗೆ ತೋರಿಸ್ತೀನಿ ಮಗ, ನೀನ್ ನನ್ ಫ್ರೆಂಡ್. ಒಂದು ನಿಮಿಷ, ಫೋನ್ ಬರ್ತಾ ಇದೆ. ಆದ್ರೂ ನಿನ್ ಸೆಲೆಕ್ಷನ್ ಏನೋ ಸೂಪರ್. ಥ್ಯಾಂಕ್ಸ್ ಮಗ. ಇಂಜಿನಿಯರಿಂಗ್ ಎಕ್ಸಾಮ್ ಬಗ್ಗೆ ಯಾಕೋ ಅಷ್ಟೊಂದು ಟೆನ್ಷನ್. ನಾನು 2 ಸಲ ಬರ್ದಿಲ್ಲ. ನಮ್ಮ ಕಾಲೇಜ್ ಪಕ್ಕದಲ್ಲೇ ಜನಾರ್ದನ್ ಜೆರಾಕ್ಸ್ ಅಂತ ಶಾಪ್ ಇದೆ. ಅಲ್ಲಿಗೆ ಹೋಗಿ ನೀವು ಆಂಟೋನಿ 20 ಅಂತ ಕೂಪನ್ ಕೊಟ್ರೆ ಜೆರಾಕ್ಸ್ ಕೊಡ್ತಾನೆ, ಚೀಟಿಗಳನ್ನ ಕೊಡ್ತಾನೆ. ಎಕ್ಸಾಮ್ ಬರ್ದ್ಬಿಡಿ. ಎಕ್ಸಾಮ್ ಶುರು ಆಯ್ತು. ಯಾವತ್ತು ಬುಕ್ಕನ್ನೇ ಮುಟ್ತಿರೋ ಡಿ ಬುಕ್ ಎತ್ಕೊಂಡ ಬನ್ರೋ. ಅಂದ್ರೆ ಆಟ ಆಡಕ್ಕೆ ಐ ವಿನ್. ಆದ್ರೆ ನಾನು ಹಾಗಲ್ಲ, ತುಂಬಾ ಸಿನ್ಸಿಯರ್. ಓಹೋ, ಯಾವ ಚಾಪ್ಟರು? ನೆನ್ನೆನೆ ಮುಗ್ದೋಯ್ತು ಮಗ. ಸರಿ ಮಗ, ಓದ್ಕೋ. ಒಂದೇ ಒಂದು ಗೇಮಪ್ಪ. ಸರಿ ಬಾ. ಸರಿ, ಮಗ ತೋರ್ಸು. ಸೈಲೆನ್ಸ್. ಏನಿಲ್ಲ ಸರ್. ರಾತ್ರಿ ಎಲ್ಲ ಇಸ್ಪಿಟ್ ಆಡ್ತಿದ್ದೆ, ಏನೋ ಓದಕ್ಕಾಗತ್ತೆ. ಸರಿ, ಪೇಪರ್ ಕೊಟ್ಟು ಆಟ ಆಡೋಣ ಬಾ. ಆಡೋಣ ಬಾ.